ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್वीयपदान्यापुः सा लक्ष्मीर्मे प्रसीदतु. अभ्रवं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. चित्रैः पदैश्च गम्भीरैः वाक्यैमानेरखण्डितैः गुरुभावं व्यञ्जयन्ति भाति श्रीजयतीर्थवाक्. प्रणमत्कामधेनुं च भजत्सुरतरोपमं श्रीभावबोधकृत्पादचिन्तामणिमुपास्महे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. हरिः ओम्. हरिः ओम्. ಹಿಂದಿನ ಪಾಠದಲ್ಲಿ 5ನೇ ಅಧ್ಯಾಯ ತಾತ್ಪರ್ಯನಿರ್ಣಯದ 5ನೇ ಅಧ್ಯಾಯ 26 ಶ್ಲೋಕಗಳಾಗಿದೆ. 27ನೇ ಶ್ಲೋಕದಿಂದ ಇವತ್ತು ಪಾಠ ಪ್ರಾರಂಭವಾಗತ್ತೆ. ಈ ಹಿಂದಿನ ಶ್ಲೋಕಗಳಲ್ಲಿ ನಾವು ತಿಳಿದಿರತಕ್ಕಂತಹ ಈ ಯಾವ ಕಥಾಭಾಗ ರಾಮಚಂದ್ರ ದೇವರು ಹಾಗೂ ಲಕ್ಷ್ಮಣ, ಸೀತಾ ಇವರೆಲ್ಲರೂ ಕೂಡ ಬರುವಂತಹ ಸಮಯದಲ್ಲಿ, ವನದ ಮಾರ್ಗದಲ್ಲಿ ಬರುವಂತಹ ಸಮಯದಲ್ಲಿ ಶೂರ್ಪಣಖೆಯ ಸಂವಾದ ಭೇಟಿಯಾಗತ್ತೆ. ಶೂರ್ಪಣಖೆ ರಾವಣನ ತಂಗಿಯಾದಂತಹ ಶೂರ್ಪಣಖೆ, ಅವಳಿಗೆ ರಾಮನನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಅಪೇಕ್ಷೆ. ರಾಮನ ಹತ್ರ ಬಂದು ಕೇಳ್ತಾಳೆ, ನನ್ನನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ. ರಾಮಚಂದ್ರ ಹೇಳ್ತಾನೆ, ಇಲ್ಲ, ನಾನು ವಿವಾಹಿತ, ಹೀಗಾಗಿ ನನ್ನ ತಮ್ಮನಾದಂತಹ ಲಕ್ಷ್ಮಣ ಇದ್ದಾನೆ, ಅವನ ಸಮೀಪಕ್ಕೆ ಹೋಗು ಅಂತ ಕಳಿಸ್ತಾಳೆ. ಲಕ್ಷ್ಮಣನ ಹತ್ರ ಕೊಟ್ಟು ಕಳಿಸಿದಾಗ ಲಕ್ಷ್ಮಣ ತಾಂ ತತ್ರ ಹಾಸಖ್ಯ ಕಥಾ ಜನಕ ಸುತಾಗ್ರೆ ಗಚ್ಚಾನುಜಂ ಮಮ ಇಹನೇತಿ ವಚಸ್ಸ ಭುಕ್ತ್ವಾ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತರಜನಿ ಚರಣಾಶಹೇತೋಃ. ಲಕ್ಷ್ಮಣ ಬಳಿಗೆ ರಾಮ ಶೂರ್ಪಣಖೆಯನ್ನು ಕಳಿಸಿದಾಗ ಆ ಶೂರ್ಪಣಖೆ ಹೋಗಿ ಲಕ್ಷ್ಮಣ ಹೇಳ್ತಾನೆ, ಅಲ್ಲ, ನೀನು ರಾಮನ ಹತ್ತಿರ ಹೋಗು ಅಂತ. ಅದಕ್ಕೆ ಶೂರ್ಪಣಖೆ ಹೇಳ್ತಾಳೆ, ಇಲ್ಲ, ರಾಮ ವಿವಾಹಿತ, ಹೀಗಾಗಿ ಅವು ನಿನ್ನ ಬಳಿಗೆ ಹೋಗು ಅಂತ ಕೊಟ್ಟು ಕಳಿಸ್ದ. ಆಗ ಲಕ್ಷ್ಮಣ ಹೇಳ್ತಾನೆ, ರಾಮ ಅವನು ಮುಂದೆ ರಾಜನಾಗೋವನು, ನಾನು ರಾಮನ ದಾಸ, ರಾಮನಿಗೆ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ. ನೀನು ನನ್ನನ್ನು ವಿವಾಹ ಮಾಡಿಕೊಂಡಿ ಅಂತಾದರೆ ಸೇವಕನ ಹೆಂಡತಿ ಅಥವಾ ಸೇವಕನ ಮಡದಿ ಎನ್ನುವಂತಹ ಹೆಸರು ಬರುತ್ತೆ. ಆದ್ದರಿಂದ ನೀನು ಮತ್ತೆ ರಾಮಚಂದ್ರ ದೇವರ ಹತ್ರ ಹೋಗು ಅಂತ, ರಾಮನ ಹತ್ರ ಹೋಗು ಅಂತ ಲಕ್ಷ್ಮಣ ಕೊಟ್ಟು ಕಳಿಸ್ತಾನೆ. ಲಕ್ಷ್ಮಣ ಕೊಟ್ಟು ಕಳಿಸಿದಾಗ ಆಗ ಮತ್ತೆ ಶೂರ್ಪಣೆಗೆ ಬಹಳ ಕೋಪ ಬರುತ್ತೆ. ಕೋಪ ಬಂದು ಆ ಸೀತಾದೇವಿನ ನುಂಗಬೇಕು ಅಂತ ತಾನು ಬರ್ತಾಳೆ. ಸೀತೆ ಇರೋದರಿಂದ ರಾಮನ ವಿವಾಹ ಮಾಡ್ಕೊಳ್ತಾ ಇಲ್ಲ, ಸೀತೆಯನ್ನು ನಾನು ಅಪಹರಣ ಮಾಡೋಣ, ನುಂಗು ಬಿಡ್ತೀನಿ ಅಂತ ಬಂದಾಗ ಲಕ್ಷ್ಮಣ ಆಗ ತಾನು ಬಂದು ಆ ಶೂರ್ಪಣಕ್ಕೆ ಕಿವಿ ಹಾಗೂ ಮೂಗನ್ನು ಕತ್ತರಿಸ್ತಾನೆ ಅನ್ನುವಂತಹ ವಿಚಾರವನ್ನು ನಾವು ಹಿಂದಿನ ಶ್ಲೋಕದಲ್ಲಿ ತಿಳಿದಿದ್ದೇವೆ. ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತ ರಜನೀಚರಣಾಶಹೇತೋಃ. ರಜನೀಚರಣಾಶಹೇತೋಃ ಅಂತಂದರೆ ಈ ಶೂರ್ಪಣಖೆಯ ಮೂಗು ಹಾಗೂ ಕಿವಿಯನ್ನು ಕತ್ತರಿಸುವ ಮೂಲಕವಾಗಿ ಮುಂದೆ ಅನೇಕ ಜನ ರಾಕ್ಷಸರು ನಾಶ ಆಗುವಂತಹ ಪ್ರಸಂಗ ಬರೋದಿದೆ.
ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ಅವಳನ್ನು ಈ ರೀತಿಯಾಗಿ ಮಾಡಿರ್ತಾರೆ. ಮೊದಲಿಗೆ ಅವಳು ವಿವಾಹ ಮಾಡಿಕೊಳ್ಳಿಕ್ಕೆ ಯೋಗ್ಯಳಾದವಳಲ್ಲ, ಮೊದಲನೇದು. ಎರಡನೇದು, ರಾವಣನ ತಂಗಿಯನ್ನು ಅವಮಾನ ಮಾಡೋದರಿಂದಾಗಿ ರಾವಣನ ತನ್ನ ಅನೇಕ ಜನ ರಾಕ್ಷಸರನ್ನು ಕೊಟ್ಟು ಕಳಿಸ್ತಾನೆ. ಆ ಮೂಲಕವಾಗಿ ಭೂಭಾರ ಹರಣವಾಗತ್ತೆ ಅನ್ನುವುದು ಮುಖ್ಯ ಉದ್ದೇಶ. ಹೀಗಾಗಿ ಅವಳ ಮೂಗನ್ನು ಹಾಗೂ ಕಿವಿಯನ್ನು ಕತ್ತರಿಸ್ತಾರೆ. ಮುಂದೆ ಹೇಳ್ತಾರೆ, ತತ್ಪ್ರೇರಿತಾನ್ ಸಪತೆ ಭೀಮ ಬಲಾತ್ ಪ್ರಯಾತಾಂಸ್ತಸ್ಯಾಕರ ತ್ರಿಶಿರದೂಷಣ ಮುಖ್ಯ ಬಂಧೂನ್ ಜಗ್ನೇ 14,000 ಕೋದಂಡ ಪಾಣಿರ ಕಿಲಸ್ಸ ಸುಖಂ ವಿಧಾತುಂ. ಶೂರ್ಪಣಖೆಗೆ ಈ ರೀತಿಯಾಗಿ ಆಗಿದ್ದ ತಿಳಿದಿರ್ತಕ್ಕಂತಹ ಆ ಯಾವ ಅವನ ಶೂರ್ಪಣಖೆಗೆ ಇನ್ನೊಬ್ಬರಿರ್ತಾರೆ, ಖರ ಹಾಗೂ ದೂಷಣ ಅಂತ ಸಹೋದರರು. ಅವರಿಗೆ ಈ ವಿಷಯ ತಿಳಿದು ಬರುತ್ತೆ. ಶೂರ್ಪಣಕ್ಕೆ ಹೋಗಿ ಹೇಳಿರ್ತಾಳೆ, ಅಣ್ಣ ನನಗೆ ಈ ಥರ ಆಗಿದೆ, ರಾಮ ಲಕ್ಷ್ಮಣರು ನನ್ನ ಈ ರೀತಿ ಅವಮಾನ ಮಾಡಿದ್ದಾರೆ ಅಂತ ಹೇಳಿದಾಗ ಅವರಿಬ್ಬರು ತತ್ಪ್ರೇರಿತಾನ್, ತತ್ ಅಂತ ಶಬ್ದಕ್ಕೆ ತತ್ಪ್ರೇರಿತಾನ್ ಸಪತಿ ಭೀಮ ಫಲಾತ್ ಪರ್ಯಾತಾನ್, ಅಂದರೆ ರಾಮನನ್ನು ಕೊಲ್ಲಬೇಕು ಅಂತ ಶೂರ್ಪಣಕ್ಕೆ ಕೊಟ್ಟು ಕಳಿಸಿರ್ತಕ್ಕಂತಹ ಖರ ತ್ರಿಶಿರ ದೂಷಣ ಮುಖ್ಯ ಬಂಧೂನ್, ಖರ ಹಾಗೂ ದೂಷಣ ಇವರು ಎಂಥವರು ಅಂತಂದರೆ ಭೀಮ ಬಲಾತ್, ಅವರ ಬಲ ಭಾರೀ ಬಲಶಾಲಿಗಳಾದಂತಹ ಭಯಂಕರ ಬಲಶಾಲಿಯಾದಂತಹ ಆ ಯಾವ ಖರ ಹಾಗೂ ದೂಷಣರು ರಾಮ ಹಾಗೂ ಲಕ್ಷ್ಮಣರ ಜೊತೆ ಯುದ್ಧ ಮಾಡಬೇಕು ಅಂತ ಹೊರಟು ಬರ್ತಾ ಇದ್ದಾರೆ. ಬರುವಾಗ ತಾನು ಜಗ್ನೇ 14,000 ಅವಾರಣೀಯ, ತಾನು ಯಾಕೆ ಶೂರ್ಪಣಕ್ಕೆ ಖರ ಹಾಗೂ ದೂಷಣರನ್ನ ರಾವಣ ಹಿಂದೆ ಕೊಟ್ಟು ಕಳಿಸಿರ್ತಾನೆ ಏನು ಅಂತ ನಾವು ಹಿಂದಿನ ಕಥೆಯಲ್ಲಿ ಕೇಳಿದ್ದೇವೆ. ಶೂರ್ಪಣಕೆಯ ರಾವಣನ ತಂಗಿ, ರಾವಣನ ತಂಗಿಯಾದ ಶೂರ್ಪಣಕೆಯ ಗಂಡನನ್ನ ರಾವಣ ಕೊಂದಿರ್ತಾನೆ. ಯುದ್ಧದ ಪ್ರಸಂಗದಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ರಾವಣನ ಕೈಯಿಂದ ಹತನಾಗಿರ್ತಾನೆ ಶೂರ್ಪಣಕೆಯ ಗಂಡ. ಆ ಒಂದು ಪಶ್ಚಾತ್ತಾಪ ದುಃಖ ರಾವಣನಿಗೆ ಇರುತ್ತೆ. ಹೀಗಾಗಿ ಶೂರ್ಪಣಕೆಗೆ ಎರಡನೇ ವಿವಾಹ ಮಾಡಿಸ್ಬೇಕು ಅಂತನೋದು ಅವನ ಒಂದು ಅಪೇಕ್ಷೆ. ಅವಳ ಜೊತೆಗೆ ಬಾಡಿಗಾರ್ಡು, ಅವನ ಜೊತೆಗೆ ರಕ್ಷಕರಾಗಿ ಖರ ಹಾಗೂ ದೂಷಣರು ಇರಲಿ ಅಂತ ಹೇಳಿ ನಿಯಮನ ಮಾಡ್ತಾನೆ ರಾವಣ. ಕೇವಲ ಖರ ಹಾಗೂ ದೂಷಣ ಅಷ್ಟೇ ಅಲ್ಲ, ಅವರ ಜೊತೆಗೆ 14,000 ಜನ ಯಾರು ಸೈನಿಕರು, 14,000 ಜನ ಸೈನಿಕರನ್ನ ರಾವಣ ಕೊಟ್ಟು ಕಳಿಸ್ತಾನೆ. ಕೊಟ್ಟು ಕಳಿಸೋದಂತಂದ್ರೆ ಖರ ಹಾಗೂ ದೂಷಣರದೇ ಆ ಸೈನ್ಯ. ಆ ಸೈನ್ಯ ಸಮೇತವಾಗಿ ಶೂರ್ಪಣಕೆಗೆ ಬಾಡಿಗಾರ್ಡ್ಸ್ ಆಗಿ ಅವರು ಇರ್ತಾರೆ. ಹೀಗಾಗಿ ಆ ಶೂರ್ಪಣಕೆ ತನಗೆ ಅವಮಾನ ಆದ ತಕ್ಷಣ ಖರ ಹಾಗೂ ದೂಷಣರ ಹತ್ರ ಬಂದು ಹೇಳ್ತಾಳೆ, ಖರ ಹಾಗೂ ದೂಷಣರು 14,000 ಅವಾರಣೀಯ, ಆ 14,000 ಅವರ ಸೈನಿಕರನ್ನು ಕರೆದುಕೊಂಡು ಯುದ್ಧ ಮಾಡಬೇಕು ಅಂತ ರಾಮದೇವರ ಜೊತೆಗೆ ಹೋದಾಗ ಕೋದಂಡ ಪಾಣಿಲಕಿ ರಸ್ಯ ಸುಖಂ ವಿಧಾತುಂ, ಆ ಕೋದಂಡ ಪಾಣಿಯಾದಂತಹ ರಾಮಚಂದ್ರ ದೇವರು ಅವರು ಈ ಲೋಕಕ್ಕೆ ಸುಖಂ ವಿಧಾತುಂ, ಅಖಿಲಸ್ಯ ಅಂತ ಶಬ್ದಕ್ಕೆ ಪ್ರಪಂಚ ಅಂತರ್ಥ. ದಂಡಪಾಣಿ ಅಖಿಲಸ್ಯ ಸುಖಂ ವಿಧಾತುಂ, ಈ ಸಮಗ್ರವಾದಂತಹ ಪ್ರಪಂಚಕ್ಕೆ ಕ್ಷೇಮಕ್ಕೋಸ್ಕರವಾಗಿ ಈ ಎಲ್ಲ 14,000 ಜನರನ್ನ ತಾನು ಕೊಂದು ಹಾಕಿದ. ಇದೇ ಮುಖ್ಯ ಉದ್ದೇಶ ಅವನಿಗಿದ್ದು ಭಗವಂತನಿಗೆ. ಶೂರ್ಪಣಕೆಗೆ ಅವಮಾನ ಮಾಡಿದಾಗ ಏನಾಗತ್ತೆ, ಅವಳ ಮೂಲಕವಾಗಿ ಖರದೂಷಣರು ಬರ್ತಾರೆ. ಖರದೂಷಣರು ಬರುವಂತಹ ಜೊತೆಗೆ ಏನಾಗತ್ತೆ, 14,000 ಜನ ರಾಕ್ಷಸರನ್ನ ಕೊಲ್ಲುವಂತಹ ಒಂದು ಪ್ರಸಂಗ ಬರುತ್ತೆ. ಶೂರ್ಪಣಕ್ಕೆ ನಾವು ಈ ರೀತಿ ಅವಮಾನ ಮಾಡಿಲ್ಲ ಅಂತಾದ್ರೆ ಇವರು ಯಾರು ಹೊರಗೆ ಬರ್ತಾನೆ ಇರಲಿಲ್ಲ. ಇವರನ್ನು ಹೊರಗೆ ಕರೆಸಬೇಕು ಅಂತಾದರೆ ಈ ರೀತಿಯಾಗಿ ಮಾಡಿದಾಗ ಮಾತ್ರ ಆಗತ್ತೆ ಅಂತ ವಿಚಾರ ಮಾಡಿ ಭಗವಂತ ಇಂತಹ ಕಾರ್ಯವನ್ನು ಮಾಡ್ತಾನೆ. ಈ ಶೂರ್ಪಣಕೆಯ ಮಾತನ್ನು ಕೇಳಿ ಖರದೂಷಣರು ಸರಿ ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ ಅಂತೇಳಿ ಮೊದಲಿಗೆ ಒಂದು 14 ಜನರನ್ನು ಕೊಟ್ಟು ಕಳಿಸ್ತಾರೆ. ಆ 14 ಜನರನ್ನ ಸೈನ್ಯರನ್ನ ರಾಮಚಂದ್ರ ದೇವರು ಕೊಂದು ಹಾಕ್ತಾನೆ. ಓ ಸಾಮಾನ್ಯ ವ್ಯಕ್ತಿ ಅಲ್ಲ ಅಂಥೇಳಿ ಇಬ್ಬರನ್ನ ಕಳಿಸೋದು ಬೇಡ, ಎಲ್ಲರನ್ನ ಕರೆದುಕೊಂಡು ಹೋಗೋಣ ಅಂತ ಖರದೂಷಣರು ಹೋದಾಗ ಎಲ್ಲರನ್ನ ಕೊಂದು ಹಾಕ್ತಾನೆ ಎನ್ನುವಂತಹ ವಿಚಾರವನ್ನ ರಾಮಾಯಣದಲ್ಲಿ ನಾವು ತಿಳಿತೇವೆ. ಇಷ್ಟ ಆದ ಮೇಲೆ ದತ್ತೇ ಭಯೇ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ ಚರಜನೀಚರಮಂಡಲಸ್ಯ ರಕ್ಷಃ ಪತಿ ಸ್ವಸೃಮುಖಾತ್ ಅವಿಕಂಪನಾಚ್ಚ
ಶುತ್ವಾ ಬಲಂ ರಘುಪತೆ ಪರಮಾಪಚಿಂತಾಂ. ಹೀಗೆ ದತ್ತೇ ಅಭಯೇ ರಘುವರೇನ ಮಹಾಮುನೀನಾಂ ದತ್ತೇ ಭಯೇ, ಈ ಯಾವ ಮಹಾಮುನಿಗಳು ಅಂತ ಯಾರು ಆ ವನದಲ್ಲಿ ವಾಸ ಮಾಡಿರ್ತಕ್ಕಂಥ ಮಹಾ ಋಷಿಗಳು ಜ್ಞಾನಿಗಳು ಅಂತ ಯಾರಿಗಿದ್ದರು ಅವರೆಲ್ಲರಿಗೂ ಕೂಡ ಈ ರಾಕ್ಷಸರ ಸಮೂಹದಿಂದಾಗಿ ಬಹಳ ತೊಂದರೆ ಆಗ್ತಾ ಇತ್ತು, ಪೀಡೆಗಳಾಗ್ತಾ ಇತ್ತು, ಬರ್ತಾ ಇತ್ತು. ಆ ಯಾವ ಭಯಾದಿಗಳು ಆ ಋಷಿಗಳಿಗೆ ಆಗ್ತಾ ಇತ್ತು ಅದೆಲ್ಲವನ್ನು ಕೂಡ ಭಗವಂತ ಪರಿಹಾರ ಮಾಡಿದ ಆ ರಾಕ್ಷಸರನ್ನು ಕೊಲ್ಲುವ ಮೂಲಕ. ಭಯೇ ರಜನೀಚರ ಮಂಡಲಸ್ಯ, ಮುನಿಗಳ ಸಮೂಹಕ್ಕೆ ಇರ್ತಕ್ಕಂತಹ ಭಯ ಹೋಯಿತು. ರಜನೀಚರ ಮಂಡಲಸ್ಯ ದತ್ತೇ ಭಯೇ, ಮುನಿಗಳಿಗೆ ಭಯವನ್ನು ಪರಿಹಾರ ಮಾಡುವ ರಾಮ ಅದರ ಜೊತೆಗೆ ರಾಕ್ಷಸರ ಸಮೂಹಕ್ಕೆ ಭಯವನ್ನು ತಂದು ಕೊಟ್ಟ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಶ್ರೀಮದಾಚಾರ್ಯ ನೋಡ್ರಿ. ಮಹಾಮುನೀನಾಂ ರಘುವರೇನ ದತ್ತೇ ಅಭಯೇ ರಜನೀಚರ ಮಂಡಲಸ್ಯ ದತ್ತೇ ಭಯೇ ಚ. ಮಹಾಮುನಿಗಳಾದಂತಹ ಯಾವ ಜ್ಞಾನಿಗಳಿಗೆ ಈ ರಾಕ್ಷಸರ ಮೂಲಕವಾಗಿ ಆಗುವಂತಹ ಬಾಧೆಗಳನ್ನು ಭಯಗಳನ್ನು ಪರಿಹಾರ ಮಾಡಿದ, ಅಭಯವನ್ನು ತಂದುಕೊಟ್ಟ, ಋಷಿಗಳಿಗೆ ಅಭಯವನ್ನು ತಂದು ಕೊಡುವ ಮೂಲಕವಾಗಿ ರಾಕ್ಷಸರಿಗೆ ಭಯವನ್ನು ತಂದುಕೊಟ್ಟ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ರಕ್ಷಃಪತಿ ಸ್ವಸೃಮುಖಾತ್ ಅವಿಕಂಪನಾಚ್ಛ ಶುತ್ವಾ ಫಲಂ ರಘುಪತೆ ಪರಮಾಪಚಿಂತಾಂ. ಇಷ್ಟು ನಡೀತಾ ಇರುವಾಗ ರಕ್ಷಃಪತಿ, ರಾಕ್ಷಸರ ಪತಿಯಾದಂತಹ ಈ ರಾವಣ ಸ್ವಸೃಮುಖಾತ್ ಅವಿಕಂಪನಾಚ, ಸ್ವಸೃ ಅಂತಂದ್ರೆ ಸ್ವಸ ಅಂತಂದ್ರೆ ತಂಗಿ, ಸ್ವಸೃಮುಖಾತ್ ಅವಿಕಂಪನಾಚ, ರಕ್ಷಪತಿಯಾದಂತಹ ರಾವಣನ ತಂಗಿಯಾದ ಶೂರ್ಪಣಕೆಯ ಮುಖದಲ್ಲಿ ಒಂದು ಕಂಪನ, ಭಯ. ಆ ಕಂಪನವನ್ನು ನೋಡಿದಾಗ ಕೇಳಿದಾಗ ಬಲಂ ರಘುಪತಿ ಪರಮಾಪಚಿಂತಾಂ, ಆ ಶೂರ್ಪಣೆಯ ಮುಖದ ಆ ಆಕಂಪನದ ಮೂಲಕವಾಗಿ ರಾಮಚಂದ್ರದೇವರ ಬಲವನ್ನ ತಾನು ತಿಳಿದುಕೊಂಡ. ರಘುಪತೆ ಪರಮಂ ಉತ್ಕೃಷ್ಟಂ ಬಲಂ ಸ್ವಾಭಾವಿಕ ಶಕ್ತಿಂ ಅವಿಕಂಪನಾಕ್ಯಂ. ನೋಡ್ರಿ, ಹೀಗೆ ರಾಮನನ್ನ ನೋಡೋಕ್ಕಿಂತ ಪೂರ್ವದಲ್ಲಿ ರಾಮಚಂದ್ರದೇವರ ಆ ಶತ್ರು ಸಂಹಾರಕ ರೂಪವಾದ ಕಾರ್ಯದಿಂದ ರಾವಣನಿಗೆ ಆ ರಾಮಚಂದ್ರದೇವರ ಬಲದ ಜ್ಞಾನ ಆಗಲಿಕ್ಕೆ ಶುರುವಾಯಿತು. ಹೀಗಾಗಿ ಆಗ ಇದರ ಮಧ್ಯದಲ್ಲಿ ರಾಮಾಯಣದಲ್ಲಿ ಹೇಳ್ತಾರೆ ಏನು ಅಂತಂದ್ರೆ, ಈ ಯುದ್ಧವನ್ನು ಮಾಡ್ತಾರೆ ರಾಮಚಂದ್ರ ದೇವರು. ಆ ಖರ ಹಾಗೂ ದೋಷಣರ 14,000 ಜನರ ರಾಕ್ಷಸರನ್ನ ಯುದ್ಧವನ್ನು ಮಾಡುವಾಗ, ಅದಾದ ಮೇಲೆ ಶೂರ್ಪಣಕೆ ಅವರೆಲ್ಲರೂ ಸತ್ತು ಹೋದ ಮೇಲೆ ಶೂರ್ಪಣಕೆ ತನ್ನ ಅಣ್ಣನಾದ ರಾವಣನ ಹತ್ರ ಬರೋಕ್ಕಿಂತ ಪೂರ್ವದಲ್ಲೇನೆ ರಾವಣನಿಗೆ ಸಿಟ್ಟು ಬಂದುಬಿಡುತ್ತೆ. ಏನು ಅಂತಂದ್ರೆ, ತನ್ನ ಸೈನ್ಯದವರಿಗೆ ಇಂತಹ ಆಪತ್ತುಗಳು ಬಂದಿದೆ ಅಂತ ತಿಳಿದು ರಾಮನ ಜೊತೆ ಯುದ್ಧ ಮಾಡಬೇಕು ಅಂತ ರಾವಣ ಹೊರಡ್ತಾನೆ. ಆಗ ತಕ್ಷಣದಲ್ಲೇನೆ ಯಾವ ಶೂರ್ಪಣಕೆ ಬರ್ತಾಳೆ. ಶೂರ್ಪಣಕೆ ಬಂದು ಹೇಳ್ತಾಳೆ, ಅನ್ನ ಹೋಗಬೇಡ, ನೀನು ಅವನ ಜೊತೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ, ಅವನ ಅಸ್ತ್ರಶಸ್ತ್ರಗಳ ಬಲದಿಂದಾಗಿ ನೀನು ಸೋತು ಹೋಗ್ತೀಯಾ, ಆದ್ರಿಂದಾಗಿ ಅವನನ್ನ ನಾವು ಕೊಲ್ಲಬೇಕು ಅಂತಾದರೆ ಅವನ ಮಡದೆಯಾದ ಸೀತೆಯನ್ನು ನಾವು ಅಪಹರಣ ಮಾಡಬೇಕು ಅಂತ ಹೇಳುವ ಮೂಲಕವಾಗಿ ಆ ಸೀತೆಯನ್ನ ಅಪಹರಣ ಮಾಡಿ ನಿನಗೆ ತಂದು ಒಪ್ಪಿಸೋದಕ್ಕೋಸ್ಕರವಾಗಿ ನಾನು ರಾಮನ ಸಮೀಪಕ್ಕೆ ಹೋದೆ. ಆದರೆ ಏನು ಮಾಡೋದು, ಲಕ್ಷ್ಮಣ ನನ್ನ ಕಿವಿ ಹಾಗೂ ಮೂಗನ್ನು ಕತ್ತರಿಸಿ ಬಿಟ್ಟ. ನಿನಗೋಸ್ಕರ ಸೀತಾದೇವಿಯನ್ನು ಕರೆದುಕೊಂಡು ಬರಬೇಕು ಅಂತ ನಾನು ಹೋದೆ, ಆದರೆ ಆ ಲಕ್ಷ್ಮಣ ನನ್ನ ಕಿವಿ ಹಾಗೂ ಮೂಗನ್ನು ಅವರಿಬ್ಬರು ಅಣ್ಣ ತಮ್ಮಂದರು ಸೇರಿ ನನಗೆ ಈ ರೀತಿಯಾಗಿ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೊರಟಂತಹ ರಾವಣನ ತಡೆದು ಶೂರ್ಪಣಕಿ ಇಂತಹ ಮಾತನ್ನು ಹೇಳ್ತಾಳೆ. ಇಷ್ಟಾದ ಮೇಲೆ ಶುತ್ವಾಶು ಕಾರ್ಯಮವಮೃಶ್ಯ ಜಗಾಮತೀರೆ ಕ್ಷೇತ್ರಂ ನದೀ ನದಪತೆ ಶವನಂ ಧರಿತ್ರ್ಯಾಹ
ಮಾರೀಚಮತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾದ್ ರಘುಪತೇರ್ನಿತರಾಂ ದದರ್ಶ. ಇಷ್ಟಾದ ಮೇಲೆ ಆಯಿತು, ಶೂರ್ಪಣಖೆಯ ಮಾತನ್ನು ಕೇಳಿದಾಕ್ಷಣ ರಾವಣ ತಾನು ಏನು ಮಾಡ್ತಾನೆ ಅಂತಂದರೆ ಮುಂದೆ ಆಗಬೇಕಾದಂತಹ ವಿಚಾರವನ್ನು ಆಲೋಚನೆ ಮಾಡ್ತಾ ಇದ್ದಾನೆ. ಏನು ಆಲೋಚನೆ ಮಾಡ್ತಾ ಶುತ್ವಾಶು ಕಾರ್ಯಂ ಅವಮೃಶ್ಯ ಜಗಾಮ ತೀರೆ. ಮುಂದೆ ಏನು ಮಾಡೋದು, ಆಗಿ ಹೋಗಿದ್ದನ್ನು ಮಾತಾಡ್ತಾ ಕೊಡೋದಕ್ಕಿಂತ ಮುಂದೆ ಆಗುವಂತಹ ವಿಚಾರವನ್ನು ಮಾತಾಡೋಣ ಅಂತ ಯೋಚನೆ ಮಾಡೋಣ ಅಂತ ವಿಚಾರ ಮಾಡಿ ತೀರೆ ಕ್ಷೇತ್ರಂ ನದೀ ನದಪತೆ ಶವನಂ ಧರಿತ್ರ್ಯಾಹ. ನದಿ ಹಾಗೂ ನದ, ನದಿ ಅಂತಂದರೆ ಗಂಗಾ ಕಾವೇರಿ ಮೊದಲಾದಂತಹ ಸ್ತ್ರೀ ಅಂದರೆ ನದಿಗೆ ಅಭಿಮಾನಿಯಂತಹ ಸ್ತ್ರೀ ದೇವತೆ. ನದ ಅಂತಂದರೆ ಗಂಡು ನದಿ. ಹೀಗೆ ಸಿಂಧು ಶೋಣ ಇವೆಲ್ಲವೂ ಕೂಡ ನದ. ಕಾವೇರಿ ಗಂಗಾ ಇವೇ ಮೊದಲಾದಂಥದ್ದು ನದಿಯಲ್ಲಿಯೂ ಕೂಡ ಸ್ತ್ರೀಯರು ಪುರುಷರು ಅಂತಿದ್ದಾರೆ. ಹೀಗೆ ನದಿ ನದಪತೆ, ನದಿ ಅಂತಂದರೆ ಗಂಗಾದಿ ನದಿಗಳು, ನದ ಅಂತಂದರೆ ಈ ಸಿಂಧು ಮೊದಲಾದಂತಹ ಪುರುಷ ದೇವತೆಗಳ ಅಭಿಮಾನಿಯ ಅಂತಹ ನದ. ಈ ನದಿ ಹಾಗೂ ನದ ಇವುಗಳಿಗೆ ಪತಿಯಾದದ್ದು ಯಾರು ಅಂದರೆ ಸಮುದ್ರ. ರಾಜ ಯಾರು? ನದಿಗಳಿಗೆ ರಾಜನಾದವನು ಯಾರು? ಸಮುದ್ರ. ಹೀಗಾಗಿ ಅವನೇನು ಮಾಡ್ತಾನೆ ಅಂತಂದರೆ ರಾವಣ ಹಾಗೂ ಶೂರ್ಪಣಖಿಯರು ನದೀ ನದಪತೆ ತೀರೆ ಕ್ಷೇತ್ರಂ ಶವನಂ ಧರಿತ್ರ್ಯಾಹ. ಅವರು ಆ ಸಮುದ್ರ ತೀರದಲ್ಲಿ ಇರತಕ್ಕಂತಹ ಆ ಯಾವ ಶವನಂ ಧರಿತ್ರ್ಯಾಹ ಗೋಕರ್ಣ ಕ್ಷೇತ್ರಕ್ಕೆ ಅವರು ಹೋಗ್ತಾರೆ. ಗೋಕರ್ಣ ಕ್ಷೇತ್ರ ಧರಿತ್ರ್ಯಾ ಶವನಂ ಕ್ಷೇತ್ರಂ ಅಂತ ಹೇಳ್ತಾರೆ. ಧರಿತ್ರ್ಯಾಹ ಅಂತಂದರೆ ಭೂಮಿಗೆ, ಶವನಂ ಕ್ಷೇತ್ರಂ ಅಂತಂದರೆ ಈ ಸಮಗ್ರವಾದಂತಹ ಭೂಮಂಡಲಕ್ಕೆ ಕಿವಿಯಂತೆ ಇರ್ತಕ್ಕಂತಹ ಕ್ಷೇತ್ರ ಈ ಗೋಕರ್ಣ. ಅದಕ್ಕೋಸ್ಕರ ಅದಕ್ಕೆ ಗೋಕರ್ಣ ಅಂತ ಹೆಸರು. ಈ ಸಮಗ್ರವಾದಂತಹ ಭೂಮಂಡಲಕ್ಕೆ ಧರಿತ್ರ್ಯಾಹ ಶವನಂ ಕ್ಷೇತ್ರಂ, ಕಿವಿಯಂತೆ ಇರ್ತಕ್ಕಂತಹ ಕ್ಷೇತ್ರ ಗೋಕರ್ಣ ಕ್ಷೇತ್ರ. ಆ ಗೋಕರ್ಣ ಕ್ಷೇತ್ರದಲ್ಲಿರ್ತಕ್ಕಂತಹ ಸಮುದ್ರದ ತೀರಕ್ಕೆ ಹೋಗ್ತಾರೆ. ಅಲ್ಲಿ ತಾನು ಮಾರೀಚ ಮತ್ರ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾದ್ ರಘುಪತೆ ನಿತರಾಂ ದದರ್ಶ. ಆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ರಘುಪತೆ ಶರಾದ್ ನಿತರಾಂ ಭೀತಂ, ರಾಮಚಂದ್ರ ದೇವರ ಬಾಣದ ಪೆಟ್ಟಿನಿಂದ ಭಯಭೀತನಾದಂಥವನು. ಹಿಂದಕ್ಕೇನೆ ನಾವು ಕೇಳಿದ್ದೇವೆ ಯಾವ ಸುಬಾಹು ಮಾರೀಚ, ಆಯಿತಾ. ಆ ಸುಬಾಹು ಮಾರೀಚ ಅಣ್ಣ ತಮ್ಮಂದರು ಆ ವನ ಪ್ರವೇಶ ಮಾಡುವಾಗ ಸುಬಾಹುವನ್ನು ಕೊಂದು ಬಿಡ್ತಾನೆ ರಾಮಚಂದ್ರ. ಮಾರೀಚನನ್ನ ಒಂದು ಬಾಣದ ಪ್ರಯೋಗ ಮಾಡಿದಾಗ ಆ ಮಾರೀಚ ತಾನು ಹಾರಿ ಬಹಳ ಯೋಜನ ದೂರದಲ್ಲಿ ಬಂದು ಸಮುದ್ರದ ತೀರಕ್ಕೆ ಬೀಳ್ತಾನೆ ಎನ್ನುವಂತಹ ವಿಚಾರವನ್ನು ನಾವು ಹಿಂದೆ ಕೇಳಿದ್ದೀವಿ. ಅದು ಯಾವ ಸಮುದ್ರ ಅಂತಂದರೆ ಈ ಗೋಕರ್ಣ ಕ್ಷೇತ್ರದಲ್ಲಿ ಇರತಕ್ಕಂತಹ ಆ ಸಮುದ್ರದ ತೀರಕ್ಕೆ ತಾನು ಬಂದು ಬಿದ್ದವನೇ. ಅವತ್ತು ಏನು ಬಿದ್ದ, ಅವನು ಅಲ್ಲಿ ಏಟು ಆ ಭಯದಿಂದಾಗಿ ಹೊರಗೆ ಹೋಗೋದೇ ಬೇಡ ಅಂಥೇಳಿ ತಾನು ಅಲ್ಲೇ ತಪಸ್ಸು ಮಾಡ್ತಾ ಕೂತಿದ್ದಾನೆ. ಜಪ ಮಾಡ್ತಾ ಬಹಳ ಹೆದರಿಕೊಂಡು ಅಲ್ಲಿ ಕುಳಿತಿದ್ದ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಅಂತಹ ಮಾರೀಚನ ಸಮೀಪಕ್ಕೆ ಇವರು ರಾವಣ ಹಾಗೂ ಶೂರ್ಪಣಕ್ಕೆ ಬರ್ತಾರೆ. ಬಂದು ಮುಂದೆ ಹೇಳ್ತಾರೆ, ತೇನಾರ್ಥಿತ ಸಪತಿ ರಾಘವ ವಂಚನಾರ್ಥಂ ಮಾರೀಚ ಆಹ ಶರವೇಗ ಮಮುಷ್ಯ ಜಾನನ್ ಶಕ್ಯೋನತೆ ರಘುವರೇಣ ಹಿ ವಿಗ್ರಹೋತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ಅವಾಗ ರಾವಣನಲ್ಲಿ ಕೇಳ್ತಾನೆ, ರಾವಣ ಸ್ವಾಮಿ ಯಾಕಪ್ಪ ಬಂದಿದ್ಯಾ ನೀನು, ಇಷ್ಟು ದೂರ ಬರಲಿಕ್ಕೆ ಏನು ಕಾರಣ ಅಂತ ಕೇಳಿದಾಗ ರಾವಣ ಹೇಳ್ತಾನೆ, ಏನಿಲ್ಲ, ರಾಮ ಈ ರೀತಿಯಾಗಿ ಶೂರ್ಪಣಖಿಗೆ ಅವಮಾನ ಮಾಡಿದ್ದಾನೆ, ನಮ್ಮ ರಾಕ್ಷಸದ ಸೈನ್ಯವನ್ನು ಎಲ್ಲವನ್ನೂ ಕೂಡ ನಾಶ ಮಾಡಿದ್ದಾನೆ. ಹೀಗಾಗಿ ಅವನಿಗೆ ಒಂದು ಗತಿ ತೋರಿಸ್ಬೇಕು ನಾವು, ಹೀಗಾಗಿ ನಿನ್ನ ಸಹಾಯ ಬೇಕು ಅಂತ ಹೇಳ್ತಾನೆ. ನಿನ್ನ ಸಹಾಯ ಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ತೇನಾರ್ಥಿತ ಸಪತಿ ರಾಘವ ವಂಚನಾರ್ಥಂ. ರಾಘವನ ವಂಚನ ಮಾಡೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದಾಗ ಶರವೇಗಂ ಜಾನ್ ಮಾರೀಚಾಹ, ಆವಾಗ ಆ ಶರವೇಗಂ ರಾಮದೇವರ ಬಾಣದ ವೇಗವನ್ನು ತಿಳಿದಿರ್ತಕ್ಕಂತಹ ಮಾರೀಚ ಹೇಳ್ತಾನೆ, ಕಿಮಿತಿ ತೇ ರಘುವರೇನ ವಿಗ್ರಹ ವಿರೋಧ ಶಕ್ಯ ನ ಶಕ್ಯೋ ನ ತೇ ರಘುವರೇಣ ಹಿ ವಿಗ್ರಹೋತ್ರ. ವಿಗ್ರಹ ಅಂತ ಶಬ್ದಕ್ಕೆ ವಿರೋಧ ಅಂತ ಅರ್ಥ.
ವಿಗ್ರಹ ಅಂತ ಶಬ್ದಕ್ಕೆ ನಾವು ನಾವು ವ್ಯವಹಾರ ಮಾಡೋದು ವಿಗ್ರಹ ಅಂತಂದ್ರೆ ಪ್ರತಿಮೆ ಅಂತ ನಾವು ಶಾಲಿಗ್ರಾಮ ಅಥವಾ ಶಿಲೆಗಳು ಅಥವಾ ಮನೇಲಿ ದೇವರ ಪೂಜೆ ಮಾಡುವಂಥ ವಿಗ್ರಹ ಅಂತ ನಾವು ಕರಿತೇವೆ. ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿದೆ. ಇಲ್ಲಿ ಪ್ರಸಂಗ ತಕ್ಕಂತೆ ನಾವು ಅರ್ಥ ಮಾಡಿಕೊಳ್ಳಬೇಕು. ಶಕ್ಯೋನಥೇ ರಘುವರೇಣ ಹಿ ವಿಗ್ರಹೋತ್ರ. ರಾವಣ ಬಂದು ಮಾರೀಚನ ಹತ್ರ ಹೇಳ್ತಾನೆ, ಅವನ ಜೊತೆಗೆ ನಾವು ವಂಚನೆ ಮಾಡಬೇಕು, ಅವನ ಜೊತೆ ಯುದ್ಧ ಮಾಡಬೇಕು, ಅವನ ಸೋಲಿಸಬೇಕು, ಅವನು ಹೇಗಾದ್ರು ಸಾಯಿಸಬೇಕು, ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡೋಣ ಬಾ ಅಂತ ಕರೆದಾಗ ಅವನು ಹೇಳ್ತಾನೆ, ಆ ರಾಮದೇವರ ಜೊತೆಗೆ ನೀನು ಯುದ್ಧ ಮಾಡಲಿಕ್ಕೆ ನೀನು ಹೊರಡಬೇಡ, ಅವನ ವಿರೋಧವನ ನೀನು ಕಟ್ಕೊಳ್ಳೋದು ಬೇಡ. ಯಾಕೆಂದ್ರೆ ಅಹಮಸ್ಯ ರಾಮಸ್ಯ ಸರಸ್ಯ ಸಂತಾಪಂ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ಯಾಕೆ ಅಂತ ಕೇಳ್ತೀಯಾ? ಹಿಂದೆ ಒಮ್ಮೆ ಆ ರಾಮಚಂದ್ರದೇವರ ರಾಮಸ್ಯ ಶರಸ್ಯ ಅಂದ್ರೆ ಬಾಣ, ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ರಾಮಚಂದ್ರದೇವರ ಬಾಣದ ಸ್ಪರ್ಶದಿಂದಾಗಿ ಪೆಟ್ಟು ತಿಂದು ಯೋಜನ ದೂರದಲ್ಲಿ ಬಂದು ಕುಳಿತವನು ನಾನು. ನನಗೆ ಆ ರಾಮಚಂದ್ರದೇವರ ಪರಾಕ್ರಮ ಅಲ್ಲ, ಆ ರಾಮಚಂದ್ರದೇವರು ಪ್ರಯೋಗ ಮಾಡಿದ ಬಾಣದ ವೇಗದ ಭಯನೇ ನನಗಿನ್ನೂ ಹೋಗಿಲ್ಲ. ರಾಮಚಂದ್ರದೇವರ ಭಯ ದೂರ ಉಳಿಲಿ, ರಾಮಚಂದ್ರದೇವರ ಬಾಣದ ಪ್ರಯೋಗದ ಏನು ವೇಗ ಇದೆ, ಆ ವೇಗ ಇನ್ನೂ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಆ ವೇಗದ ಭಯನೇ ನನಗಿನ್ನೂ ಹೋಗಿಲ್ಲ. ಅಂತಹ ರಾಮನ ಜೊತೆಗೆ ಮತ್ತೆ ನೀನು ಯುದ್ಧ ಮಾಡಬೇಕು ಅಂತ ಕರೀತಾ ಇದೆಯಲ್ಲ, ಅಂತಹ ವ್ಯಕ್ತಿಯ ಜೊತೆಗೆ ನೀನು ವಿರೋಧ ಕಟ್ಟಿಕೊಳ್ಳೋದು ಬೇಡ ಅಂತ ತಾನು ಹೇಳ್ತಾನೆ. ನಾವು ಹಿಂದೆ ಕೇಳಿದ್ದೀವಿ, ಸುಬಾಹುವನ್ನು ತಾನು ಕೊಂದು ಹಾಕ್ತಾನೆ, ಮಾರೀಚನನ್ನು ಕೂಡ ತಾನು 100 ಯೋಜನದ ದೂರದಲ್ಲಿ ಬಿಸಾಕ್ತಾನೆ ಅಂತ ಕೇಳ್ತೀವಿ. 100 ಯೋಜನದ ದೂರದಲ್ಲಿ ತಾನು ಬಿಸಾಕ್ತಾನೆ. ಮತ್ತೆ ಅವನು ಮಾರೀಚ ಮೊದಲನೇ ಬಾರಿ ಸುಬಾಹು ಮಾರೀಚ ಬಂದಾಗ ಸುಬಾಹುನನ್ನು ಕೊಂದು ಮಾರೀಚನನ್ನ ಬಾಣಪ್ರಯೋಗದಿಂದ ರಾಮಚಂದ್ರ ದೇವರು 100 ಯೋಜನ ದೂರದಲ್ಲಿ ಎತ್ತಿ ಬಿಸಾಡ್ತಾರೆ. ಮತ್ತೆ ಅವನು ಒಂದು ಪ್ರಸಂಗದ ದಂಡಕಾರಣ್ಯದಲ್ಲಿ ರಾಮಚಂದ್ರ ದೇವರು, ರಾಮಾಯಣ ಬರ್ತಕ್ಕಂಥ ವಿಚಾರ, ದಂಡಕಾರಣ್ಯ ಕ್ಷೇತ್ರದಲ್ಲಿ ಬರುವಾಗ ರಾಕ್ಷಸರ ಮಧ್ಯದಲ್ಲಿ ಇವನು ಒಂದು ಮೃಗವೇಷದಿಂದಾಗಿ ಸಂಚಾರ ಮಾಡ್ತಾ ಎಲ್ಲ ಮುನಿಗಳನ್ನ ಹಿಂಸೆ ಕೊಡುವಾಗ, ಋಷಿಗಳ ಮುನಿಗಳ ಮಾಂಸವನ್ನು ತಿನ್ನುವಾಗ ಆ ರಾಮನನ್ನ ತಾನು ಆ ಮೃಗರೂಪದಲ್ಲಿರ್ತಕ್ಕಂತಹ ಮಾರೀಚ ಕೊಂಬಿನಿಂದಾಗಿ ಗುದ್ದಬೇಕು, ಹೊಡೆಯಬೇಕು ಅಂತ ಬಂದಾಗ ರಾಮಚಂದ್ರ ದೇವರು ಆ ಮಾರೀಚ ಯಾವ ಮೃಗರೂಪದಲ್ಲಿದ್ದ ಆ ಮಾರೀಚನನ್ನ 3 ಬಾಣಗಳಿಂದಾಗಿ ಹೊಡಿತಾನೆ. ಹೀಗೆ ಆ 3 ಬಾಣದಲ್ಲಿ ಅವನ ಜೊತೆಗೆ ಇರ್ತಕ್ಕಂಥ 2 ರಾಕ್ಷಸರು ಸಾಯ್ತಾರೆ, ಮಾರೀಚ ಮಾತ್ರ ತಪ್ಪಿಸ್ಕೊಂಡು ಓಡಿ ಹೋಗ್ತಾನೆ. ಹೀಗೆ 2 ಬಾರಿ ರಾಮನಿಂದ ತಪ್ಪಿಸ್ಕೊಂಡು ಹೋದ. ಅಂದ್ರೆ ಏನೋ ರಾಮಚಂದ್ರ ದೇವರಿಗೆ ಇಷ್ಟೆಲ್ಲ 14,000 ಜನರನ್ನು ಕೊಂದಂತಹ ರಾಮನಿಗೆ ಈ ಒಬ್ಬ ಮಾರೀಚರನ್ನು 2 ಸಲ ಅಟೆಂಪ್ಟ್ ಮಾಡಿದ್ರೂ ಕೊಲ್ಲಿಕ್ಕಾಗಲಿಲ್ವಾ ಅಂತಂದರೆ ಹಾಗಲ್ಲ. ಅವನಿಂದ ಮುಂದೆ ಅನೇಕ ಜನರ ರಾಕ್ಷಸರ ಸಂಹಾರ ಆಗಬೇಕಾಗಿದೆ. ಅವನ ಮೂಲಕವಾಗಿ ಸೀತೆಯನ್ನು ಅಪಹರಣ ಮಾಡುವಂತಹ ಪಾಪ ಈ ಮಾರೀಚನಿಗೆ ಬರಲಿ ಅಂತ ಇವನ ಮೂಲಕವಾಗಿ ರಾವಣ ಸೀತೆಯನ್ನು ಅಪಹರಣ ಮಾಡ್ತಾನೆ. ಅದರಿಂದ ಇನ್ನೂ ಹೆಚ್ಚು ಪಾಪ ಆ ಮಾರೀಚನಿಗೆ ಬರಲಿ ಎನ್ನುವಂತಹ ಉದ್ದೇಶದಿಂದಾಗಿ ರಾಮ ಅವನು ಕೊಲ್ಲೋದಿಲ್ಲ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾರೆ. ಮುಂದೆ ಇತ್ಯುಕ್ತವಂತಮಥ ರಾವಣ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿಯದಿ ಮೇನ ಕರೋಷಿ ವಾಕ್ಯಂ ತಚ್ಚುಶ್ರುವಾನ್ ಭಯಯುತೋತ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು. ಮಾರೀಚ ಹೀಗೆ ಹೇಳ್ತಾನೆ, ನೋಡಪ್ಪ, ಇತ್ಯುಕ್ತವಂತ ಮಥ ರಾವಣ ಆಹ. ಇಷ್ಟೆಲ್ಲ ರಾವಣನ ಬಗ್ಗೆ ಹೇಳಿದಾಗ ರಾಮನ ಬಗ್ಗೆ ರಾವಣ ಹತ್ರ ಹೇಳಿದಾಗ ರಾವಣಿಗೆ ಸಿಟ್ಟು ಬರುತ್ತೆ. ತಕ್ಷಣದಲ್ಲೇನೆ ಖಡ್ಗಂ ನಿಷ್ಕೃಷ್ಯ, ಕೈಯಲ್ಲಿ ತಕ್ಷಣದಲ್ಲೇನೆ ರಾವಣ ಕೈಯಲ್ಲಿ ಒಂದು ಖಡ್ಗವನ್ನು ತೆಗೆದುಕೊಂಡು ಹನ್ಮಿ ಯದಿಮೇನ ಕರೋಷಿ ವಾಕ್ಯಂ, ನೀನು ಒಂದು ವೇಳೆ ನಾನು ಹೇಳುವಂತಹ ಕೆಲಸವನ್ನು ಮಾಡಿಲ್ಲ ಅಂತ ಆದರೆ ನಿನ್ನ ತಲೆಯನ್ನು ಇಲ್ಲೇ ಕತ್ತರಿಸಿಬಿಡ್ತೇನೆ ಅಂತ. ನೀನು ರಾಮನ ಕೈಯಲ್ಲಿ ಸಾಯೋದೊಂದು ಕಡೆ ಇರಲಿ, ಈಗ ನಾನು ಹೇಳುವಂತಹ ಕಾರ್ಯವನ್ನು ಮಾಡಿಲ್ಲ ಅಂತ ಆದರೆ ಈ ಕ್ಷಣದಲ್ಲೇನೆ ನಾನು ನಿನ್ನ ಸಂಹಾರ ಮಾಡ್ತೇನೆ ಅಂತ ಹೇಳ್ತಾರೆ. ಏನು ಮಾಡೋದು? ತಕ್ಷಣ
ತತ್ಸುಶ್ರುವಾನ್ ಭಯಯುಥೋತ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು. ಹೀಗೆ ಹೇಳಿದಾಕ್ಷಣ ತಶ್ರುತ್ವಾನ್ ಭಯಯುಥೋತ ನಿಸರ್ಗತಶ್ಚ, ತಕ್ಷಣದಲ್ಲಿ ಭಯ ಆಯಿತು. ಏನಪ್ಪ, ಹೋದರೆ ಅವನು ಸಾಯಿಸ್ತಾನೆ, ಹೋಗಲಿಲ್ಲ ಅಂದರೆ ಇವನು ಸಾಯಿಸ್ತಾನೆ, ಆಗಲಿ ಅಂಥೇಳಿ ತಾನು ಭಯದಿಂದಾಗಿ, ಅಷ್ಟೇ ಅಲ್ಲ ಮತ್ತು ಅವನ ಸ್ವಭಾವವೂ ಅಷ್ಟೇ, ಸ್ವಯಂ ಪಾಪಿಷ್ಟ ಆದರೆ ಪಾಪೋ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು. ಮೊದಲಿಗೆ ರಾವಣ ಬೆದರಿಸಿರೋದಾಗಿ ಭಯ, ಏನೋ ತಾನು ಒಳ್ಳೆಯವನಾಗಿದ್ದ ಅಂತಾದರೆ ಭಯದಿಂದಾಗಿ, ರಾವಣನ ಭಯದಿಂದಾಗಿ ಮಾಡ್ದ ಅಂತ ಹೇಳುವುದು. ಮಾರೀಚನಿಗೂ ಕೂಡ ರಾಮನ ಮೇಲೆ ದ್ವೇಷ ಇದೆ, ಸ್ವಯಂ ದುಷ್ಟ, ಸ್ವಯಂ ಪಾಪಿಷ್ಟ, ತನಗೂ ರಾಮನ ಮೇಲೆ ದ್ವೇಷ ಇದೆ, ಅದರ ಜೊತೆಗೆ ರಾವಣ ಬೆದರಿಸ್ತಾ ಇದ್ದಾನೆ. ಈ ಎರಡೂ ಸೇರಿದಾಗ ಅವನಾಗಲಿ ಅಂಥೇಳಿ ತಾನು ಆ ಯಾವ ದುಷ್ಟ ಕಾರ್ಯಕ್ಕೆ ರಾವಣನ ಜೊತೆಗೆ ತಾನು ರಾಮದೇವರಿಗೆ ಮಾಡುವಂತಹ ಮೋಸದ ಕಾರ್ಯದಲ್ಲಿ ತಾನು ಕೂಡ ಕೈ ಜೋಡಿಸ್ತಾನೆ. ತಚ್ಚುಶ್ರುವಾನ್ ಭಯಯುತೋತ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು. ಸ್ವಭಾವ ಅಂತ ಹೇಳ್ತಾರೆ. ಸ್ವಭಾವ ಅಂತಂದರೆ ಸ್ವಾಭಾವಿಕವಾಗೇನೆ ಅವನ ಮಾರೀಚನ ಸ್ವಭಾವವೇ ಒಂದು ದುಷ್ಟ ಸ್ವಭಾವ. ಹೀಗಾಗಿ ಯಾರ ನಮಗೆ ಸ್ವಲ್ಪ ಏನೋ ಮಾಡಲೋ ಬೇಡೋ ಅಂತ ಇರ್ತಾ ಇರ್ತೀವಿ, ನಡೆಯುತ್ತೆ ಮಾಡಪ್ಪ ಅಂತ. ಅಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಯಾವುದೊಂದು ಕೆಟ್ಟ ಕೆಲಸ ಅಂತ ನಮ್ಗೆ ಗೊತ್ತಿದೆ, ಇದನ್ನು ಮಾಡಬಾರ್ದು, ಇದು ಅಧರ್ಮ ಕಾರ್ಯ, ಇದನ್ನು ಮಾಡೋದ್ರಿಂದಾಗಿ ಪಾಪ ಬರುತ್ತೆ, ಅಥವಾ ಯಾವುದೋ ಒಂದು ಭಯದಿಂದಾಗಿ ನಾವು ಆ ಕಾರ್ಯವನ್ನು ಮಾಡದೇ ಹೋದ್ರೂ ಜೊತೆಗೆ ಒಬ್ಬ ಬಂದು ಇಲ್ಲ ಮಾಡು, ಪರವಾಗಿಲ್ಲ, ನಾನಿದ್ದೇನೆ ಅಂತ ಹೇಳಿದಾಕ್ಷಣ ಆ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಒಬ್ಬ ಪ್ರೋತ್ಸಾಹ ಕೊಟ್ಟ ಅಂತಾದರೆ ನಮಗಿನ್ನೂ ಉತ್ಸಾಹದಿಂದಾಗಿ ಆ ಕಾರ್ಯವನ್ನು ಮಾಡ್ತೇವೆ. ಹಾಗೆ ಮಾರೀಚನಿಗೆ ರಾವಣನ ಮೇಲೆ ಭಯ ಇತ್ತು. ತಾನು ಒಬ್ಬನೇ ಹೇಗೆ ರಾವಣನ ಗೆಲ್ಲೋದು, ರಾವಣನ ದ್ವೇಷ ಮಾಡೋದು ಅಂತ ಆ ಭಯದಿಂದಾಗಿ ತಾನು ಸಮುದ್ರದ ತೀರದಲ್ಲಿ ಇದ್ದ. ಯಾವಾಗ ರಾವಣ ಬಂದು ಒಂದು ಮಾತು ಹೇಳಿದ, ಮೊದಲಿಗೆ ನಿರಾಕರಣೆ ಮಾಡಿದ, ಬೇಡಪ್ಪ ರಾವಣ ಜೊತೆಗೆ ದ್ವೇಷ ಬೇಡ ಅಂತ. ಯಾವಾಗ ಮತ್ತೆ ರಾವಣ ಫೋರ್ಸ್ ಮಾಡಿ ಇಲ್ಲಲ್ಲ ನೀವು ಮಾಡಲೇಬೇಕು ಅಂತ ಹೇಳಿದಾಗ ಸ್ವಭಾವ, ದುಷ್ಟದ ರಾಕ್ಷಸ ಸ್ವಭಾವ ತಾನು ಮತ್ತೆ ಅಭಿವ್ಯಕ್ತವಾಗುತ್ತೆ. ಆಗಲಿ ಅಂಥೇಳಿ ಆ ಮಾರೀಚನ ಒಪ್ಕೊಳ್ತಾನೆ. ಆಗ ಇಷ್ಟಾದ ಮೇಲೆ ಸಂಪ್ರಾಪ್ಯ ಹೈಮಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪ ಉರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯವರ ಸಂವಿದಪಿ ಸ್ಮ ದೇವಿ ರಕ್ಷೋ ವಧಾಯ ಜನಮೋಹ ಕೃತೆ ತಥಾಹ. ಇಷ್ಟು ತಾನು ಹೇಳ್ತಾನೆ ರಾವಣ, ನೋಡು ನೀನು ಒಳ್ಳೆ ಮೃಗದ ರೂಪದಲ್ಲಿ ಹೋಗಿ ಆ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ನೀನು ಸಹಾಯ ಮಾಡಬೇಕು, ಆಗಲಿ ಅಂತ ಹೇಳ್ತಾನೆ. ಸಂಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ. ಮಾರೀಚ ಬಹುರತ್ನ ಚಿತ್ರ, ಅನೇಕ ರತ್ನಗಳಿಂದ ಕೂಡಿರ್ತಕ್ಕಂತಹ ಯಾವ ಒಂದು ಬಹುರತ್ನ ಅಂತಾರೆ ಬಹಳ ಬಣ್ಣಗಳಿಂದ ಕೂಡಿರ್ತಕ್ಕಂತಹ ಅಂತ ಅರ್ಥ. ವಿಚಿತ್ರವಾದ ಅನೇಕ ವರ್ಣಗಳಿಂದ ಕೂಡಿರ್ತಕ್ಕಂತಹ ಮೃಗರೂಪ ಮಾರೀಚ. ಬಹುರತ್ನ ಚಿತ್ರ, ಬಹುರತ್ನ ಅನ್ನೋ ಶಬ್ದಕ್ಕೆ ವಿಚಿತ್ರ ಅಂತ ಅರ್ಥ. ಬಹಳ ವಿಚಿತ್ರವಾದ ವರ್ಣಗಳಿಂದ ಕೂಡಿರ್ತಕ್ಕಂತಹ ಆ ಒಂದು ಹೈಮ ಮೃಗತಾಂ ಜಿಂಕೆಯ ರೂಪ ನೋಡಿದ ಕ್ಷಣದಲ್ಲೇನೆ ಯಾರಿಗಾದರೂ ಮುದ್ದು ಮಾಡಬೇಕು ಅಂತ ಅನಿಸ್ಬೇಕು, ಅಷ್ಟು ಸುಂದರವಾದಂತಹ ಒಂದು ಮೃಗರೂಪದ ಜಿಂಕೆಯ ರೂಪವನ್ನು ತಾನು ಧಾರಣ ಮಾಡಿ ಸೀತಾ ಸಮೀಪ ಉರುಧಾ ವಿಚಚಾರ ಶೀಘ್ರಂ, ತಾನು ಆ ಮೃಗರೂಪವನ್ನು ಧಾರಣ ಮಾಡಿ ಆ ಸೀತಾದೇವಿ ಎಲ್ಲಿ ಇರ್ತಾಳೋ ಆ ಸೀತಾದೇವಿಯ ಸುತ್ತಲೂ ಉರುಧ ಅಂದರೆ ಬಹುಪ್ರಕಾರೇಣ ನಿರ್ದೋಷ ಅಜ್ಞಾನ ಸಂಬಂಧ ರಹಿತ ಆದಿ ವಿನಾಶರಹಿತ, ಅಂದರೆ ತಾನು ಉರುಧ ಬೇಕಂತಲೇ ಸೀತಾ ಎದುರಿಗೆ ಓಡಾಡ್ತಾ ಇರೋದು. ಆ ಜಿಂಕೆ ರೂಪದಲ್ಲೇನೆ ಅವಳನ್ನು ಡೈವರ್ಟ್ ಮಾಡಬೇಕು ಅಂಥೇಳಿ ಸುಂದರವಾದ ರೂಪದಿಂದಾಗಿ ಅನೇಕ ರೀತಿಯಾಗಿ ಆ ಜಿಂಕೆ ರೂಪದಲ್ಲಿ ಓಡಾಡ್ತಾ ಇದ್ದಾನೆ. ಆಗ ನಿರ್ದೋಷ ನಿತ್ಯವರ ಸಂವಿದ ಸ್ಮದೇವಿ ರಕ್ಷೋವಧಾಯ ಜನಮೋಹ ಕೃತೆ ತಥಾಹ. ಅವಳು ಏನು ಮಾಡ್ತಾಳೆ, ಈ ಜಿಂಕೆಯನ್ನು ನೋಡಿದಾಕ್ಷಣ ನಿರ್ದೋಷ ನಿತ್ಯವರ ಸಂವಿದ ಪಿಸ್ಮದೇವಿ, ಆ ದೇವಿ ಲಕ್ಷ್ಮೀದೇವಿಗೆ
ಯಾವ ದೋಷವಲ್ಲ, ನಿರ್ದೋಷ, ನಿತ್ಯ, ವರ ಸಂಬಿತ್. ಹೀಗೆ ನಿರ್ದುಷ್ಟಳಾದ, ನಿತ್ಯಳಾದ, ವರ ಅಂತರ ಶಬ್ದಕ್ಕೆ ಶ್ರೇಷ್ಠಳಾದ ಜ್ಞಾನಸ್ವರೂಪಳಾಂತಹ ಲಕ್ಷ್ಮೀದೇವಿ ರಕ್ಷೋಪಧಾಯ, ರಾಕ್ಷಸರ ಸಂಹಾರ ಆಗಬೇಕಾಗಿದೆ, ಮುಂದೆ ಭೂಭಾರ ಹರಣ ಆಗಬೇಕಾಗಿದೆ, ಮತ್ತು ಜನಮೋಹ ಕೃತೆ, ಜೊತೆಗೆ ಅಜ್ಞ ಜನರ, ದುಷ್ಟ ಜನರ ಮೋಹಕ್ಕೋಸ್ಕರವಾಗಿ ತಾನು ಒಂದು ಕಾರ್ಯವನ್ನು ಮಾಡ್ತಾಳೆ. ಏನು? ರಾಮಚಂದ್ರ ದೇವರ ಹತ್ರ ಹೇಳ್ತಾಳೆ. ಏನು ಹೇಳ್ತಾಳೆ? ದೇವೇ ಮಮಾಶ ಪರಿಗೃಹ್ಯ ಚ ದೇಹಿ ಮೇ ತ್ವಂ ಕ್ರೀಡಾಮೃಗಂ ತ್ವಚಿತಯೋದಿತ ಏವ ರಾಮಃ ಅನ್ವಕ್ಸಸಾರಃ ಶರಾಸನ ಬಾಣ ಪಾಣಿರ್ಮಾಯಾಮೃಗಂ ನಿಶಿಚರಂ ನಿಜಗಾನ ಜಾನನ್. ತಾನು ಆ ಮೃಗವನ್ನು ನೋಡಿ ರಾಮನಲ್ಲಿ ಹೇಳ್ತಾರೆ, ಸ್ವಾಮಿ ದೇವ, ಈ ದೇವಮೇವ ಮಾಶ ಪರಿಗೃಹ್ಯ ಚ ದೇಹಿ ವೇತ್ವಂ, ನನಗೆ ಈ ಸ್ತ್ರೀವಶಾದಿ ದೋಷಂ ಪರಿಹರ್ತುಂ ದೇವೇತಿ ಸಂಬೋಧನ. ದೇವಾಂತರ ಶಬ್ದವನ್ನು ಯಾಕೆ ಆಡ್ತಾ ಇದ್ದಾರೆ ಇಲ್ಲಿ? ಶ್ರೀಮದಾಚಾರ್ಯ ಒಂದೊಂದು ಶಬ್ದವನ್ನು ಆಡೋದ್ರಲ್ಲಿ ಒಂದು ಅರ್ಥ ಇದೆ. ದೇವಾಂತರ ಶಬ್ದಕ್ಕೆ ಕ್ರೀಡಾದಿ ಗುಣ ವಿಶಿಷ್ಟ ದೇವ ಅಂತ ಹೇಳ್ತಾರೆ. ಇಲ್ಲಿ ಸ್ತ್ರೀ ವಶಾದಿ ದೋಷಂ ಪರಿಹರ್ತುಂ, ರಾಮಚಂದ್ರ ದೇವರು ಸೀತೆಯ ವಶನಾಗಿ ಬಿಟ್ಟನೆ. ಒಬ್ಬ ಸ್ತ್ರೀಗೆ ವಶನಾದನ ರಾಮ ಅನ್ನುವಂತಹ ಯಾವುದಾದ್ರೂ ಅಜ್ಞಾನ ನಮಗೆ ಬಂತು ಅಂತಾದರೆ ಆ ಅಜ್ಞಾನ ಬರಬಾರದು. ಯಾಕೆ ಆ ಅಜ್ಞಾನ ಬರಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪರಿಹರ್ತುಂ ದೇವ ಇದು ಸಂಬೋಧನಂ. ಹೇ ದೇವ, ಹೇ ಕ್ರೀಡಾದಿವನ ವಿಶಿಷ್ಟನಾದ ರಾಮನೇ, ದೇಹಿ ಮೇತ್ವಂ ಕ್ರೀಡಾಮೃಗಂ, ನನಗೆ ಕ್ರೀಡಾಯೋಗವಾದಂತಹ ಈ ಕೃಷ್ಣ ಮೃಗವನ್ನು ನನಗೆ ಬೇಗ ತಂದುಕೊಡು ಅಂತ ಕೇಳ್ತಾಳೆ. ಹೀಗೆ ಹೇಳಿದಾಗ ಶ್ರೀರಾಮಚಂದ್ರ ದೇವರು ಅನ್ವಕ್ಸಸಾರಃ ಶರಾಸನ ಬಾಣಪಾನೀರ್ ಮಾಯಾಮೃಗಂ ನಿಶಿಚರಂ ನಿಜಗಾನ ಜಾನನ್. ಹೀಗೆ ಸೀತೆ ಹೇಳಿದಾಗ ರಾಮಚಂದ್ರ ದೇವರು ಆ ಜಿಂಕೆ ಮೃಗವನ್ನು ತಾನೇನು ಮಾಡ್ತಾರೆ, ರಾಕ್ಷಸ ಅಂತ ಗೊತ್ತಿದ್ದು ಅದನ್ನು ಹಿಡಿಬೇಕು ಅಂತ ಹೋಗ್ತಾ 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 ಬಾಣಗಳನ್ನು, ಧನುರ್ಬಾಣಗಳನ್ನ ಕೈಯಲ್ಲಿ ಧಾರಣ ಮಾಡ್ಕೊಂಡು ಅಡ್ಡಿಸ್ಕೊಂಡು ಭಗವಂತ ಓಡಿ ಹೋಗ್ತಾ 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 ಕೊನೆಗೆ ಆ ಜಿಂಕೆಯನ್ನು ಕೊಂದು ಬಿಡ್ತಾನೆ. ಅನ್ವಕ್ಸಸಾರಃ ಶರಾಸನ ಬಾಣಪಾಣಿ ಮಾಯಾಮೃಗಂ ಛದ್ಮನ, ಮೋಸ ಮಾಡಬೇಕು ಅನ್ನುವಂತಹ ಒಂದು ಛಲದಿಂದಾಗಿ, ಮಾಯಾರೂಪದಿಂದಾಗಿ ತಾನು ಮೃಗದ ವೇಷವನ್ನು ಧಾರಣ ಮಾಡಿರ್ತಕ್ಕಂತಹ ಆ ಮಾರೀಚನ ಮೇಲೆ, ನಿಶಿಚರ ಅಂತ ಶಬ್ದಕ್ಕೆ ರಾಕ್ಷಸ ಅಂತರ್ಥ, ಆ ರಾಕ್ಷಸನ ಮೇಲೆ ತಾನು ಬಾಣವನ್ನು ಪ್ರಯೋಗ ಮಾಡ್ತಾರೆ. ಅದಕ್ಕೆ ಅಂದರೆ ಈ ದೇವೇ ಮಮಾಶು ಪರಿಗೃಹ್ಯ ಅನ್ನುವಂತಹ ಶ್ಲೋಕ ಬರೋಕ್ಕಿಂತ ಪೂರ್ವದಲ್ಲೇನೆ, ಹಿಂದಿನ ಶ್ಲೋಕದಲ್ಲೇನೆ ಶ್ರೀಮದಾಚಾರ್ಯರು ಲಕ್ಷ್ಮೀದೇವಿಯ, ಆ ಸೀತಾದೇವಿಯ ಮೋಹ ಇಲ್ಲ, ಆ ಜಿಂಕೆ ಮೇಲೆ ಅಪೇಕ್ಷೆ ಇಲ್ಲ. ಯಾಕೆ ಅಂತಂದ್ರೆ ನಿರ್ದೋಷ ನಿತ್ಯ ವರ ಸಂಬಿತ ಪಿಸ್ಮ ದೇವಿ, ಲಕ್ಷ್ಮೀದೇವಿ ಸಾಕ್ಷಾತ್ ಸೀತಾದೇವಿ, ಅವಳಿಗೆ ಯಾವ ದೋಷಗಳಿಲ್ಲ, ನಿತ್ಯ ಶ್ರೇಷ್ಠಳು, ಜ್ಞಾನ ಪರಿಪೂರ್ಣಳು. ಆದರೂ ರಕ್ಷೋಪಧಾಯ, ರಾಕ್ಷಸರ ಸಂಹಾರ ಆಗಬೇಕಾಗಿದೆ. ಅದರ ಜೊತೆಗೆ ಜನಮೋಹ ಕೃತೆ, ಅಜ್ಞ ಜನರ ಮೋಹನಕ್ಕೋಸ್ಕರವಾಗಿ ತಾನು ನಟನೆ ಮಾಡ್ತಾ ಇದ್ದಾಳೆ ಅನ್ನುವಂತಹ ಆ ಯಾವ ವಿಷಯವನ್ನ ತಿಳಿಸಿ ಅವರು ದೇವೇ ಮಮಾಶ ಪರಿಗೃಹ್ಯ ಚ ದೇಹಿ ಮೇತ್ವಂ ಅನ್ನುವಂತಹ ಆ ಶ್ಲೋಕವನ್ನ ಶ್ರೀಮದಾಚಾರ್ಯರು ಹೇಳಿಕೊಟ್ಟಿದ್ದಾರೆ. ಅಂದರೆ ಮೊದಲಿಗೆ ನೀವು ಕನ್ಫರ್ಮ್ ಮಾಡ್ಕೊಂಬಿಡ್ರಿ ಏನು ಅಂತ, ಸೀತಾದೇವಿಗೆ ಆ ಜಿಂಕೆ ಮೇಲೆ ಮೋಹ ಇಲ್ಲ ಅಂತ ಅನ್ನೋದನ್ನು ಫಸ್ಟ್ ನೀವು ಕನ್ಫರ್ಮ್ ಮಾಡಿಕೊಂಡು ಮುಂದಿನ ಶ್ಲೋಕವನ್ನು ಅಧ್ಯಯನ ಮಾಡ್ರಿ ಎನ್ನುವಂತಹ ಒಂದು ವಿಚಾರದ ಮೂಲಕವಾಗಿ ಈ ಎರಡೂ ಶ್ಲೋಕಕ್ಕೆ ಒಂದು ಲಿಂಕ್ ಇದೆ. ಹೀಗೆ ಆ ರಾಮಚಂದ್ರ ದೇವರು ಹೇಳಿದಾಗ ಮಧ್ಯದಲ್ಲಿ ಇದು ರಾಮಾಯಣದಲ್ಲಿ ಎಲ್ಲವೂ ಕೂಡ ವಿಸ್ತಾರವಾಗಿದೆ. ಹೀಗೆ ಆ ಯಾವ ಮಾರೀಚನನ್ನ ತಾನು ಕೊಂದು ಹಾಕ್ತಾನೆ ಭಗವಂತ. ತೇನಾಹತ ಶರವರೇಣ ಭೃಶಂ ಮಮಾರ ವಿಘ್ನುಷ್ಯ ಲಕ್ಷ್ಮಣ ಮುರು ವ್ಯಥಯಾ ಸ ಪಾಪಃ ಶುತ್ತೈವ ಲಕ್ಷ್ಮಣ ಮಚೂಚುದ ಉಗ್ರವಾಕ್ಯೈಃ ಸೋಪ್ಯಾಪ ರಾಮಪಥಮೇವ ಸಚಾಪ ಬಾಣಃ. ತೇನಾಹತ ಶರವರೇಣ ಭೃಶಂ ಮಮಾರ, ರಾಮಚಂದ್ರದೇವರ ಬಾಣದಿಂದಾಗಿ ಭಾರೀ ಹೊಡೆಸಿಕೊಂಡಂತಹ ಯಾವ ಮಾರೀಚ ಇದ್ದಾನೆ ಅವನು ತಾನು ವಿಘ್ನುಷ್ಯ ಲಕ್ಷ್ಮಣ ಮುರು ವ್ಯಥಯಾಸ ಪಾಪಃ,
ಬಹಳ ದುಃಖದಿಂದಾಗಿ ಇನ್ನೇನು ಕೊನೆ ಕಾಲದಲ್ಲಿ ಲಕ್ಷ್ಮಣನ ಹೆಸರು ಹೇಳ್ತಾ ತಾನು ಕೂಗ್ತಾ ಇದ್ದಾನೆ. ಕೂಗಿ ಲಕ್ಷ್ಮಣ ಮುರು ವ್ಯಥಯಾಸ ಪಾಪ ವ್ಯಥಯ, ಬಹಳ ದುಃಖದಿಂದಾಗಿ ಲಕ್ಷ್ಮಣ ಅಂತ, ಹೇ ಲಕ್ಷ್ಮಣ ಅಂತ ಕರೆದು ತಾನು ತನ್ನ ಪ್ರಾಣವನ್ನ ಬಿಟ್ಟುಬಿಡ್ತಾನೆ. ಆಗ ಶುತ್ವೇವ ಲಕ್ಷ್ಮಣ ಮಚೂಚದು ಉಗ್ರವಾಕ್ಯೈಹಿ, ಈ ಲಕ್ಷ್ಮಣ ಅಂತ ಅವನು ಕೂಗಿದ್ದ ಯಾವ ಮಾರೀಚ ಕೂಗುವ ಧ್ವನಿ ಕೇಳಿದ ಕ್ಷಣ ಸೀತಾದೇವಿ ಹೆದರ್ಕೊಂಡ್ಬಿಟ್ಲು. ಓ, ರಾಮನಿಗೇನೋ ಒಂದು ಆಪತ್ತು ಬಂತು, ಲಕ್ಷ್ಮಣ ನೀವು ಓಡಿ ಹೋಗು ಅಂತ ಹೇಳಿ ಆ ಸೀತಾದೇವಿ ಆ ಲಕ್ಷ್ಮಣನ ಕೊಟ್ಟು ಕಳಿಸ್ತಾಳೆ. ಲಕ್ಷ್ಮಣನ ತಾನು ರಾಮಚಂದ್ರ ದೇವರಿರುವಂತಹ ಸ್ಥಳಕ್ಕೆ ಕೊಟ್ಟು ಕಳಿಸ್ತಾಳೆ. ಆವಾಗ ಶ್ರುತ್ವೈವ ಲಕ್ಷ್ಮಣ ಉಗ್ರವಾಕ್ಯ ಸೋಪ್ಯಾಪ ರಾಮಪಥಮೇವ ಸಚಾಪ ಬಾಣಾಹ, ಸೀತಾದೇವಿ ನೀನು ಹೋಗು ಲಕ್ಷ್ಮಣ, ರಾಮನಿಗೇನು ಆಪತ್ತು ಬಂದಿದೆ ಅಂತ ಹೇಳಿದಾಕ್ಷಣ ರಾಮಪಥಮೇವ ಸಚಾಪ ಬಾಣಾಹ, ರಾಮಪಥಮೇವ ಅಂತಂದ್ರೆ ರಾಮಚಂದ್ರ ಹೋದಂತಹ ದಾರಿಯಲ್ಲೇನೆ ಲಕ್ಷ್ಮಣ ತಾನೂ ಕೂಡ ಬಾಣವನ್ನ ಬಿಲ್ಲನ್ನು ಧಾರಣ ಮಾಡಿಕೊಂಡು ತನ್ನ ಅಣ್ಣ ಇರೋರ್ತಕ್ಕಂತಹ ಸ್ಥಳಕ್ಕೆ ಹೊರಟು ಹೋಗ್ತಾ ಇದ್ದಾನೆ. ಯಾಂ ಯಾಂ ಪರೇಶ ಬುರುಧೀವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯ ದೋಷೋಡುರಪ್ಯನು ವಿಚಿಂತ್ಯ ಉರು ಪ್ರಭೂಯತ್. ಅಂದ್ರೆ ಇಲ್ಲಿ ಮಾರೀಚನ ಕಂಠದಿಂದಾಗಿ ಧ್ವನಿ ಸೀತಾ ಲಕ್ಷ್ಮಣ ಅಂತ ಬರುವಂತ ಪ್ರೇರಣೆ ಮಾಡಿದವನು ರಾಮಚಂದ್ರ ದೇವರು ಅಂತ ಹೇಳ್ತಾ ಇದ್ದಾರೆ. ರಾಮನೇ ಆ ಮಾರೀಚನಲ್ಲಿದ್ದು ತಾನು ದೇಹವನ್ನ ಬಿಡುವಂತಹ ಸಮಯದಲ್ಲಿ ಲಕ್ಷ್ಮಣ ಅಂತ ಕೂಗುವಂತೆ ತಾನು ಮಾಡ್ತಾನೆ. ರಾಮಚಂದ್ರ ದೇವರ ಸಂಕಲ್ಪ ಹೀಗಿದೆ, ರಾವಣನಿಂದಾಗಿ ಸೀತಾ ಅಪಹಾರ ಆಗಬೇಕು. ರಾವಣ ಸೀತೆಯನ್ನು ಅಪಹರಣ ಮಾಡಬೇಕು ಅಂತಾದರೆ ಸೀತಾ ಹಾಗೂ ಲಕ್ಷ್ಮಣರು ಒಂದೇ ಕಡೆ ಇದ್ದಾರೆ, ರಾಮ ಮಾರೀಚ ಒಂದು ಕಡೆ ಇದ್ದಾರೆ. ರಾಮ ಮಾರೀಚರನ್ನು ಕೊಂದ, ಲಕ್ಷ್ಮಣ ಅಲ್ಲಿದ್ದಾನೆ. ಲಕ್ಷ್ಮಣ ಅಲ್ಲಿದ್ದ ಅಂತಾದರೆ ರಾವಣ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸೀತೆಯನ್ನು ಅಪಹರಣ ಮಾಡಬೇಕು ರಾವಣ ಅಂತಂದರೆ ಲಕ್ಷ್ಮಣ ಅಲ್ಲಿಂದ ಆಚೆ ಬರಬೇಕು. ಲಕ್ಷ್ಮಣ ಅಲ್ಲಿಂದ ದೂರ ಬರಬೇಕು ಅಂತಾದರೆ ಈ ಮಾರೀಚನ ಮೂಲಕವಾಗಿ ರಾಮಚಂದ್ರ ದೇವರು ಲಕ್ಷ್ಮಣ ಅಂತ ಕಿರಿಸ್ತಾರೆ. ಆಗ ಸೀತಾದೇವಿ ಏನ್ ಮಾಡ್ತಾಳೆ, ಒಂದು ಕಡೆ ಗಂಡ ನಾಟಕ ಮಾಡ್ತಾ ಇದ್ದಾರೆ, ಗಂಡನಂತೆ ಸೀತಾದೇವಿ ಕೂಡ ನಟನೆ ಮಾಡ್ತಾ ಇದ್ದಾಳೆ. ಬೇಗ ಹೋಗು ಲಕ್ಷ್ಮಣ, ರಾಮನಿಗೇನೋ ತೊಂದರೆ ಆಗ್ತಾ ಇದೆ, ಬೇಗ ಹೋಗು ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ. ಆಗ ಅಂತೂ ರಾಮ ಸೀತೆಯರ ಈ ನಾಟಕದಲ್ಲಿ ರಾವಣ ಬಲಿಯಾಗ್ತಾನೆ ಮುಂದೆ. ಹೀಗೆ ಆ ರಾಮಚಂದ್ರ ದೇವರು ಬಹಳ ಪ್ರಾಣ ಸಂಕಟದಿಂದ ಲಕ್ಷ್ಮಣ ಕರೀತಾ ಇದ್ದಾರೋ ಏನೋ ಅಂತ ತಿಳಿದು ಸೀತಾದೇವಿ ಕೊಟ್ಟು ಕಳಿಸ್ತಾಳೆ. ಆ ಕಳಿಸುವ ಮೂಲಕವಾಗಿ ಸೀತೆಯ ಅಪಹರಣ ಆಗಲಿ ಅಂತನೋದೇ ರಾಮಚಂದ್ರ ದೇವರ ಉದ್ದೇಶ ಹಾಗೂ ಅವನ ಸಂಕಲ್ಪ ಅನ್ನುವಂತಹ ವಿಚಾರ ತಿಳಿದಿರತಕ್ಕಂತಹ ಸೀತೆ ಅದನ್ನೇ ಹೇಳ್ತಾರೆ. ಯಾಂ ಯಾಂ ಪರೇಶ ಗುರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯ ದೋಷೋಡುರಪ್ಯನು ವಿಚಿಂತ್ಯ ಉರು ಪ್ರಭೂಯತ್ ಅಂತ. ಯಾಂ ಯಾಂ ರಾಮೇಣ ಶರೇಣ ಭೃಶಂ ಗಾಢ್ಯಂ ಪಾಪರೂಪ ಮಾರೀಚ ತೀವ್ರ ವೇದನೆಯ ಲಕ್ಷ್ಮಣಂ ವಿಕ್ನುಷ್ಯ. ನೋಡ್ರಿ, ರಾಮನ ಬಾಣದಿಂದಾಗಿ ಪೆಟ್ಟು ತಿಂದಂತಹ ಮಾರೀಚ ಬಹಳ ತೀವ್ರವಾದ ವೇದನೆಯಿಂದ ಲಕ್ಷ್ಮಣ ಅಂತ ಕೂಗಿದಾಗ ಮರಣವನ್ನು ಹೊಂದಿದಾಕ್ಷಣ ಸೀತಾ ಅಹೋ ಲಕ್ಷ್ಮಣ ಶಬ್ದ. ಆಗ ಲಕ್ಷ್ಮಣ ಹೋಗ್ತಾನೆ. ಇಲ್ಲಿ ಉರುಧಾ ಬಹುಪ್ರಕಾರೇಣ ಯಾಂ ಯಾಂ ಲೀಲಾಂ ಕರೋತಿ, ಯಾಂ ಯಾಂ ಲೀಲಾಂ ಕರೋತಿ ಉರುಧಾ. ಉರುಧಾ ಅಂತ ಶಬ್ದಕ್ಕೆ ಬಹುಪ್ರಕಾರೇನ ಅಂತ ಅರ್ಥ. ಬಹುಪ್ರಕಾರೇನ ಅಂತಂದ್ರೆ ಏನರ್ಥ? ನಾನಾ ರೀತಿಯಾಗಿ ಅಂತ ಅರ್ಥ. ನಾನಾ ರೀತಿಯಾಗಿ ಒಂದು ಕಡೆ ರಾಮ ತಾನು ನಟನೆಯನ್ನ ಏನೇನು ಲೀಲೆಯನ್ನ ಮಾಡ್ತಾನೋ ರಮಾಪಿ ದೇವಿ, ಹಾಗೆ ಲಕ್ಷ್ಮೀದೇವಿಯು ಕೂಡ ಬಹುಪ್ರಕಾರವಾಗಿ ತನ್ನ ಗಂಡನಾದ ರಾಮಚಂದ್ರ ದೇವರು ಮಾಡುವಂತಹ ಎಲ್ಲ ಲೀಲೆಗಳನ್ನು ಕೂಡ ಲಕ್ಷ್ಮೀದೇವಿ ಅರ್ಥಾತ್ ಸೀತಾದೇವಿಯು ಕೂಡ ಮಾಡ್ತಾ ಇದ್ದಾಳೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ನಮಗೆ ಯಾವ ಯಾವ ಸಂಶಯಗಳು ಬರಬೇಕೋ
ಆ ಎಲ್ಲ ಸಂಶಯವನ್ನು ಕೂಡ ಶ್ರೀಮದಾಚಾರ್ಯ ಅಲ್ಲಿಂದಲೇ ಪರಿಹಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂದರೆ ಯಾಕೆ ಕಳಿಸ್ಬೇಕಾಯಿತು, ಸೀತೆ ಯಾಕೆ ಲಕ್ಷ್ಮಣ ಕಳಿಸ್ಬೇಕಾಗಿತ್ತು, ಸೀತಾದೇವಿಗೆ ಅಷ್ಟೆಲ್ಲ ಗೊತ್ತಾಗಲಿಲ್ವಾ, ರಾಮಚಂದ್ರ ದೇವರೇ ಮಾಡಿರ್ತಕ್ಕಂತಹ ನಾಟಕ ಅಂತ ಅವಳಿಗೆ ತಿಳಿದಿಲ್ವಾ, ಹಾಗಿರುವಾಗ ಜಗನ್ಮಾತೆ ಅಂತ ಹೇಗೆ ಕರಿತೀರಿ, ಅವಳಿಗೆ ಇಷ್ಟೆಲ್ಲ ಅಜ್ಞಾನ ಇದೆ ಅಲ್ವಾ ಅಂತ ನಮ್ಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಅಂತ ಹೇಳ್ತೀರಿ, ಹಾಗಿರುವಾಗ ರಾಮಚಂದ್ರ ದೇವರ ಬಗ್ಗೆ ಸರಿಯಾಗಿ ತಿಳಿದಿಲ್ವಾ ಅವಳಿಗೆ ಅನ್ನುವಂತಹ ಪ್ರಶ್ನೆ ನಮಗೆ ಬರಬಾರದು. ಅದಕ್ಕೇನೆ ಶ್ರೀಮದಾಚಾರ್ಯ ಹೇಳ್ತಾರೆ, ರಾಮಚಂದ್ರ ದೇವರು ಯಾವ ರೀತಿಯ ಲೀಲೆಗಳನ್ನು ಮಾಡ್ತಾರೋ ಹಾಗೆ ಸೀತಾದೇವಿಯು ಕೂಡ ಇಲ್ಲಿ ಪ್ಲ್ಯಾಂಡ್ ಅಲ್ಲ, ಮೊದಲಿಗೆ ಕೂತ್ಕೊಂಡು ಒಂದು ರಿಹರ್ಸಲ್ ಮಾಡಿಕೊಂಡು ನಾನು ಹೀಗೆ ಮಾತಾಡ್ತೇನೆ ನೀನು ಹೀಗೆ ಮಾತಾಡು ಅಂತ ನಾವೊಂದು ನಾಟಕ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಮೊದಲೇ ರಿಹರ್ಸಲ್ ಮಾಡಿಕೊಂಡು ಒಂದು ವಾರ 10 ದಿನಗಳ ಕಾಲ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಹೋದ್ರೇ ನಮಗೆ ನಾಟಕದಲ್ಲಿ ಕೆಲವೊಂದು ಯಾವ ಪ್ರಸಂಗಗಳಿರುತ್ತೋ ಮಾತನಾಡುವಂಥ ಎಲ್ಲವೂ ಕೂಡ ಮರ್ತೋಗುತ್ತೆ, ತಪ್ಪೋಗುತ್ತೆ. ಆದರೆ ಇಲ್ಲಿ ಯಾವ ರಿಹರ್ಸಲ್ ಇಲ್ಲ, ಯಾವ ಪ್ರಾಕ್ಟೀಸ್ ಇಲ್ಲ, ಏನೂ ಇಲ್ಲ. ಅವರು ನಿತ್ಯಾವಿಯೋಗಿಯಾದಂತಹ ರಾಮಸೀತೆಯರು, ಅವರಿಗೆ ರಾಮಚಂದ್ರ ದೇವರು ಎಲ್ಲೋ ಒಂದು ಕಡೆ ಮಾಡುವಂತಹ ನಟನೆ ಇಲ್ಲಿ ಸೀತೆಗೆ ತಿಳಿಯುತ್ತೆ. ಅವಳು ಹಾಗೆ ಈಕ್ವಲ್ ಆಗಿ ನಟನೆ ಮಾಡ್ತಾಳೆ. ಎಷ್ಟು ನಟನೆ ಮಾಡ್ತಾರೆ ಅಂತಂದ್ರೆ ಜೊತೆಗಿರ್ತಕ್ಕಂತಹ ಲಕ್ಷ್ಮಣನಿಗೂ ಖರೇ ನಿಜ ಇದು ಅಂತ ಅನಿಸ್ಬೇಕು, ಅವನಿಗೂ ಡೌಟ್ ಬರಬಾರ್ದು ಇವರಿಬ್ಬರು ಆಟ ಆಡ್ತಾ ಇದ್ದಾರೆ ಅಂತ. ಹಾಗೆ ನಟನೆ ಮಾಡ್ತಾರೆ. ಹಾಗೆ ಅವರಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗು. ಅದಕ್ಕೆ ಏತಾವತಾ ವಿಡಂಬನ ಕಾರಣೇನ ತಥೈವ ರಮಾಪಿದೆ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯ ದೋಷಃ ಅಣು ಅಪ್ಪಿ ಅಣು ವಿಚಿಂತ್ಯ ಉರುಪ್ರಭೂತ್. ಹೀಗೆ ಲಕ್ಷ್ಮೀದೇವಿ ಹಾಗೂ ಭಗವಂತ ವಿಡಂಬನೆಗಳನ್ನ ಮಾಡ್ತಾರೆ, ರಾಮ ವಿಡಂಬನೆ ಮಾಡ್ತಾನೆ ಅಂತ ಲಕ್ಷ್ಮೀದೇವಿ ವಿಡಂಬನೆ ಮಾಡ್ತಾರೆ. ಅದರಿಂದಾಗಿ ಪರಮಾತ್ಮನಿಗೂ ರಮೆಗೂ ಸ್ವಲ್ಪವೂ ಕೂಡ ದೋಷಗಳನ್ನು ನಾವು ಚಿಂತೆ ಮಾಡಬಾರದು. ಇವರೊಬ್ಬರಲ್ಲಿಯೂ ಕೂಡ ಅಜ್ಞಾನ ಇದೆ, ದೋಷ ಇದೆ, ಭಯ ಇದೆ, ದುಃಖ ಇದೆ. ಅಥವಾ ಈ ಜಿಂಕೆಯನ್ನು ನೋಡಿದಾಗ ಸೀತಾದೇವಿಗೆ ಮೋಹ ಬಂತು. ಇವೇ ಮೊದಲಾದಂತಹ ಯಾವ ಅಜ್ಞಾನದ ಸಂಕೇತವಾದ ಅಥವಾ ಯಾವುದನ್ನು ಕೂಡ ದೋಷ ಅಣು ಅಪಿ ಅಣು ವಿಚಿಂತ್ಯ, ಯಾವುದೇ ತರಹದ ದೋಷಗಳನ್ನು ನಾವು ಊಹೆಯನ್ನು ಈಶದಪಿ ನಾವು ತಿಳಿಯಬಾರದು. ನೈವ ಚಿಂತನೀಯ, ಅದರ ಬಗ್ಗೆ ವಿಚಾರ. ಯಾಕೆ ಅಂತಂದರೆ ಯದ್ಯಸ್ಮಾತ್ ಉರುಪ್ರಭು ಉರುಣಾಂ. ಯಾಕೆ ಅದಕ್ಕೆ ಹೇಳ್ತಾರೆ ಶ್ರೀಮದಾಚಾರ್ಯರು. ಬಹಳ ಶ್ರೀಮದಾಚಾರ್ಯರು ಒಂದು ಶ್ಲೋಕದಲ್ಲಿ ಎಷ್ಟು ವಿಷಯ ತಲುಪಿಸ್ಬೇಕು ಎಲ್ಲ ತಲುಪಿಸ್ಬಿಡ್ತಾರೆ. ಯಾಕೆ ಅವರಲ್ಲಿ ದೋಷವನ್ನು ಯಾಕೆ ತಿಳಿಯಬಾರದು ಅಂತಂದರೆ ಉರುಹ್ ಪ್ರಭು, ಅವರಿಬ್ಬರು ಸಾಮಾನ್ಯರಲ್ಲಪ್ಪ. ಉರುಣಾಂ ಬ್ರಹ್ಮಾದೀನಾಂ ಪ್ರಭು ಈಶ್ವರ. ಅವರಿಬ್ಬರು ಏನೋ ರೋಡಲ್ಲಿ ಹೋಗೋರಲ್ಲ, ಅವರು ಉರು ಅಂತಂದರೆ ಬ್ರಹ್ಮಾದಿಗಳು. ಬ್ರಹ್ಮಾದಿ ಎಲ್ಲ ದೇವತೆಗಳಿಗೂ ಕೂಡ ಅವರು ಪ್ರಭು, ಸ್ವಾಮಿ. ಯಾರೋ ಭಗವಂತ ನಾರಾಯಣ, ಮಾತೆಯಾದ ಲಕ್ಷ್ಮಿ. ಈ ಸಂಪೂರ್ಣವಾದಂತಹ ಬ್ರಹ್ಮಾದಿ ಎಲ್ಲ ದೇವತೆಗಳು ತಂದೆ ತಾಯಿಯಾದಂತಹ ಈ ರಾಮ ಸೀತೆಯರು, ಇವರಲ್ಲಿ ಅಜ್ಞಾನ ವಿಪರೀತ ಜ್ಞಾನ ಇರಲಿಕ್ಕೆ ಹೇಗೆ ಸಾಧ್ಯ? ಬ್ರಹ್ಮದೇವರು ಅರ್ಥಾತ್ ವಾಯುದೇವರು ಅರ್ಥಾತ್ ಜೀವೋತ್ತಮರ ಅಂತಹ ವಾಯುದೇವರಲ್ಲೇನೆ ಈಶದಪಿ ಸ್ವಲ್ಪವೂ ಕೂಡ ಅಜ್ಞಾನ ಇಲ್ಲ ಅಂತ ಹೇಳುವಂತಹ ಈ ಯಾವ ಸಂಪೂರ್ಣವಾದಂತಹ ವೇದಶಾಸ್ತ್ರಗಳು ಇದೆಯೋ ಅಂತಹ ವಾಯುದೇವರಲ್ಲೇನೆ ಅಜ್ಞಾನ ಇಲ್ಲ ಅಂತಂದ ಮೇಲೆ ವಾಯುದೇವರು ಬ್ರಹ್ಮದೇವರಿಗೂ ಅಪ್ಪನಾದ ತಂದೆಯಾದ ತಾಯಿಯಾದ ರಾಮ ಹಾಗೂ ಸೀತೆಯರಲ್ಲಿ ಅಜ್ಞಾನ ಇತ್ತು, ಅಥವಾ ಜಿಂಕೆಯ ಮೇಲೆ ಮೋಹ ಇತ್ತು, ಅಥವಾ ಮಾರೀಚ ರಾವಣ ಮೊದಲಾದಂತಹ ಈ ಯಾವ ರಾಕ್ಷಸರಿಂದ ಭಯ ಇತ್ತು ಅನ್ನುವಂತಹ ಏನೇನು ವಿಚಾರಗಳಿದೆ ಎಲ್ಲವೂ ಕೂಡ ಅಜ್ಞ ಜನರ ಮೋಹನಕ್ಕೋಸ್ಕರವಾಗಿ, ದುಷ್ಟ ಜನರಿಗೆ ಮೋಹವನ್ನು ತಂದುಕೊಡೋಕ್ಕೋಸ್ಕರವಾಗಿ ಅಂತ ನಾವು ಪದೇ ಪದೇ ನಾವು ತಿಳಿದುಕೊಳ್ಳಬೇಕು ಅಂತನೋ ಕಾರಣಕ್ಕೋಸ್ಕರವಾಗಿಯೇ ಶ್ರೀಮದಾಚಾರ್ಯರು ಅಲ್ಲಿಂದಲ್ಲೇನೆ ಸ್ಪಷ್ಟ ಮಾಡ್ತಾ ಹೋಗ್ತಾರೆ. ಅದಕ್ಕೇನೆ ತಾತ್ಪರ್ಯ ನಿರ್ಣಯ ಅಧ್ಯಯನ ಮಾಡಬೇಕು. ಯಾಕೆ ಅಂತಂದರೆ ವೇದವ್ಯಾಸ ದೇವರ ಅಭಿಪ್ರಾಯ ಏನಿದೆ, ರಾಮಾಯಣವನ್ನು ಓದುವಾಗ, ವಾಲ್ಮೀಕಿ ರಾಮಾಯಣವನ್ನು ಓದುವಾಗ, ಮೂಲ ರಾಮಾಯಣವನ್ನು ಓದುವಾಗ ಇಷ್ಟು ಸ್ಪಷ್ಟತೆ ನಮಗೆ ಆಗೋದಿಲ್ಲ. ಕೆಲವೊಂದು ಕಡೆ ನಮಗೆ ಏನಪ್ಪ ಹೀಗಾಯ್ತಲ್ಲ, ಹಂಗಾಯ್ತು, ರಾಮದೇವರು ಸರ್ವೋತ್ತಮ ಅಂತ ಹೇಳ್ತೀರಿ, ಸೀತಾದೇವಿ ಜಗನ್ಮಾತೆ, ಅವಳು ಭಗವಂತನ ನಿತ್ಯಾಭಿಯೋಗಿ ಆದವಳು, ಅವಳಿಗೆ ಹೇಗೆ ಇಂಥದ್ದೆಲ್ಲ ಆಯಿತು ಅಂತ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡತ್ತೆ. ಹಾಗೆಲ್ಲ ತಾತ್ಪರ್ಯಕ್ಕೆ ನಿರ್ಣಯ ಅಂದರೆ ಇದು ಹೀಗೆ ಅಂತ ತೋರಿಸಿಕೊಡೋದಕ್ಕೋಸ್ಕರವಾಗಿಯೇ ಶ್ರೀಮದಾಚಾರ್ಯರು ನಮಗೆ ಎಲ್ಲೆಲ್ಲಿ ಸಂಶಯಗಳು ಬರಬಹುದು,
ಎಲ್ಲೆಲ್ಲಿ ನಮಗೆ ವಿಪರೀತ ಜ್ಞಾನ, ಸಂಶಯ ಜ್ಞಾನ, ಅಜ್ಞಾನ ಎಲ್ಲ ಬರಬಹುದು, ಆ ಎಲ್ಲವನ್ನು ತಿಳಿದು ಆ ಪ್ರಸಂಗದಲ್ಲಿ ಸರಿಯಾಗಿ ಶ್ರೀಮದಾಚಾರ್ಯರು ಅವರು ಉತ್ತರವನ್ನು ಕೊಡುವ ಮೂಲಕವಾಗಿ ನಮಗೆ ಬಂದಂತಹ ಸಂಶಯವನ್ನು ಪರಿಹಾರ ಮಾಡ್ತಾರೆ. ಆಗಲಿ ಮುಂದೆ ಕ್ವಾಜ್ಞಾನ ಮಾಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಮೃತಿ ಮೋಕ್ಷಹೇತೋ ದೇವ್ಯಾಹರೇ ಕಿಮಿ ವಿಡಂಬನ ಮಾತ್ರಮೇತದ್ ವಿಕ್ರೀಡತೋ ಸುರನರಾದಿವದೇವ ತಸ್ಮಾತ್. ಉರುಪ್ರಭುತ್ವಂ ಸ್ಪಷ್ಟತಂ. ಸರಿ, ಉರುಪ್ರಭುತ್ವ ಅಂತಂದರೆ ಬ್ರಹ್ಮಾದಿಗಳಿಗೆ ಪ್ರಭು ಸ್ವಾಮಿಯಾದವಳು ಲಕ್ಷ್ಮೀದೇವಿ ಅಂತ ಹೇಳ್ತಾ ಇದ್ದೀವಿ. ಅದನ್ನೇ ಇನ್ನು ಸ್ಪಷ್ಟ ಮಾಡಿ ಹೇಳ್ತಾರೆ. ಕ್ವ ಅಜ್ಞಾನಂ ಆಪದಪಿ. ಇವಳಿಗೆ ಅಜ್ಞಾನ ಇದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ, ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆಯಲ್ಲಿ. ಕ್ವ ಅಜ್ಞಾನಂ, ಇವಳಿಗೆ ಹೇಗೆ ಅಜ್ಞಾನ, ಯಾಕೆ ಸ್ವಾಮಿ ಅಜ್ಞಾನ ಇಲ್ಲ, ಯಾಕಿಲ್ಲ ಅಂತಂದ್ರೆ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಕೃತಿ ಮೋಕ್ಷ ಹೇತೋ. ಯಾವ ಲಕ್ಷ್ಮೀದೇವಿಯ ಮಂದ ಕಟಾಕ್ಷದಿಂದ ಮಾತ್ರದಿಂದಲೇನೆ. ಮಂದ ಕಟಾಕ್ಷ ಅಂತಂದರೆ ಸ್ವಲ್ಪ, ಮಂದ ಅಂತಂದರೆ ನಾವು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿಯನ್ನು ನೋಡೋದು ಬೇರೆ, ಒಂದು ಕ್ಷಣದಲ್ಲಿ ಸೈಡಿಂದ ನೋಡೋದು ಅಥವಾ ಒಂದು ಕ್ಷಣದಲ್ಲಿ ಕಣ್ಣು ಸಿಂಪಳಿಸಿ ನೋಡೋದು ಅಂತ ಅರ್ಥ. ಕಣ್ಣು ಸಿಮಿಟ್ಸಿ ಕಣ್ಣು ಮುಚ್ಚಿ ನೋಡ್ತೋದು ಮಂದ ಅಂತಂದರೆ ಗಮನ ಕೊಡದೆ ನೋಡೋದು ಅಂತ ಅರ್ಥ ಇಟ್ಕೊಳ್ರಿ. ಒಂದು ಪದಾರ್ಥವನ್ನು ಫೋಕಸ್ ಮಾಡಿ ನೋಡೋದ್ರಿಂದಾಗಿ ಆ ಪದಾರ್ಥ ಜ್ಞಾನವಾಗತ್ತೆ. ಅಥವಾ ದಾರಿಯಲ್ಲಿ ಹೋಗುವಾಗ ಯಾವುದೊಂದು ಗಿಡವನ್ನು ನೋಡಿ ಹೋಗಿರ್ತೇವೆ, ಅದು ಮಂದ ಕಟಾಕ್ಷ ಅಂತ ಅರ್ಥ. ಹಾಗೆ ಆ ಲಕ್ಷ್ಮೀದೇವಿಯ ಮಂದ ಕಟಾಕ್ಷದಿಂದಾಗೇನೆ ಏನಾಗತ್ತೆ ಅಂತಂದರೆ ಅನಂತಾವಲೋಕ ಮಾತ್ರೇನ ಈಶನ್ನಯನ ಅಂತಾವಲೋಕ ಅಂದರೆ ಒಂದು ಲಕ್ಷ್ಮೀದೇವಿಯ ಆ ಕಣ್ಣಿನ ನೋಟ ಮಂದ ದೃಷ್ಟಿಯಿಂದಲೇ ಏನಾಗತ್ತೆ ಅಂತಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಪಾಲನ ಲಯ ನಾಶ ಸಂಸಾರ ಮೋಕ್ಷ ಎಲ್ಲವೂ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಳಯ ಸಂಸ್ಮೃತಿ ಮೋಕ್ಷ ಹೇತು. ನೋಡಿ, ಲಕ್ಷ್ಮೀದೇವಿಯ ಸಾಮರ್ಥ್ಯ ಏನು ಅಂತ ಕೇಳಿದ್ರಲ್ಲ, ಶ್ರೀಮದಾಚಾರ್ಯ ಹೇಳ್ತಾರೆ. ನಾನು ಅದನ್ನೇ ಹೇಳಿದೆ, ಒಂದೇ ಶ್ಲೋಕದಲ್ಲಿ ಒಂದು ಮೇಲಿನ ಒಂದು ಪದ್ಯದಲ್ಲೇನೆ ಅವರು ಎಷ್ಟು ಸುಂದರವಾಗಿ ತೋರಿಸ್ಕೊಡ್ತಾರೆ. ಲಕ್ಷ್ಮೀದೇವಿ ಅಂದರೆ ಯಾರು, ಸೀತಾದೇವಿ ಅಂದರೆ ಯಾರು, ಸೀತಾದೇವಿ ಯಾಕೆ ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತ ಶ್ರೇಷ್ಠಳು ಅಂತಂದರೆ ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಬಗ್ಗೆ ವ್ಯಕ್ತಿತ್ವ ಗೊತ್ತಿರ. ಸೀತಾದೇವಿ ಯಾಕೆ ಬ್ರಹ್ಮಾದಿ ದೇವತೆಗಳಿಗಿಂತ ಉತ್ತಮಳು, ಅವಳು ಯಾಕೆ ಅಜ್ಞಾನಾದಿಗಳು ಇರೋದಿಲ್ಲ ಅಂತಂದರೆ ಅವಳ ಸಾಮರ್ಥ್ಯ ಹೇಗಿದೆ ಅಂತಂದರೆ ಲಕ್ಷ್ಮೀದೇವಿ ಅರ್ಥಾತ್ ಸೀತಾದೇವಿಯ ಒಂದು ಮಂದ ಕಟಾಕ್ಷದಿಂದಾಗಿ ಏನೇನಾಗತ್ತೆ ಅಂತಂದರೆ ಒಂದು ಸಂಪೂರ್ಣವಾದ ಬ್ರಹ್ಮಾಂಡದ ಸೃಷ್ಟಿ ಆಗತ್ತೆ, ಸ್ಥಿತಿ ಆಗತ್ತೆ, ಲಯವಾಗತ್ತೆ. ಆ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಜೀವರಾಶಿಯ ಸಂಸಾರ ಹಾಗೂ ಅಲ್ಲಿರ್ತಕ್ಕಂತಹ ಜನಗಳಿಗೆ ಮೋಕ್ಷ. ಇದಕ್ಕೆ ಕಾರಣ ಯಾವುದು ಅಂದರೆ ಲಕ್ಷ್ಮೀದೇವಿ ಅಲ್ಲ ರೀ, ಲಕ್ಷ್ಮೀದೇವಿಯ ಕಟಾಕ್ಷನೂ ಅಲ್ಲ, ಲಕ್ಷ್ಮೀದೇವಿಯ ಮಂದ ಕಟಾಕ್ಷ. ಒಬ್ಬ ವ್ಯಕ್ತಿ ಇದಕ್ಕೆ ಕಾರಣ ಅಂತ ಹೇಳೋದು ಬೇರೆ, ಒಬ್ಬ ವ್ಯಕ್ತಿಯ ದೃಷ್ಟಿ ಇದು ಕಾರಣ ಅಂತ ಹೇಳೋದು ಬೇರೆ, ಒಬ್ಬ ವ್ಯಕ್ತಿಯ ಮಂದ ದೃಷ್ಟಿ ಇದು ಕಾರಣ ಅಂತ ಹೇಳೋದು ಬೇರೆ. ಇಲ್ಲಿ ಲಕ್ಷ್ಮೀದೇವಿ ಈ ಪ್ರಪಂಚದ ಸೃಷ್ಟಿಗೆ ಕಾರಣ ಅಂತ ಹೇಳೋದು ದೂರ. ಲಕ್ಷ್ಮೀದೇವಿಯ ಭಾರಿ ಫೋಕಸ್ ಆದಂತಹ ದೃಷ್ಟಿ ಈ ಪ್ರಪಂಚದ ಸೃಷ್ಟಿಯಾದ ಕಾರಣ ಅಂತ ಹೇಳೋದು ಬೇರೆ. ಅವಳೇನೋ ಹುಡುಗಾಟವಾಗಿ ನೋಡಿರ್ತಕ್ಕಂತಹ ಯಾವ ದೃಷ್ಟಿ ಇದೆಯಲ್ಲ ಆ ದೃಷ್ಟಿಗಿನ ಇಷ್ಟೊಂದು ಪವರು. ಅಂತಹ ಲಕ್ಷ್ಮೀದೇವಿ ಸೀತಾದೇವಿಗೆ ಎಲ್ಲಿ ಅಜ್ಞಾನ. ದೇವ್ಯಾಹರೇ ಕಿಮಿ ವಿಡಂಬನ ಮಾತ್ರ ಮೇ ತತ್ ವಿಕ್ರೀಡತೋ ಸುರನರಾದಿವದೇವ ತಸ್ಮಾತ್. ಹೀಗೆ ಅವಳಿಗೆ ಅಜ್ಞಾನವಾಗಲಿ ಆಪತ್ತು. ದೇವಿಗಿಂತಲೂ ಹೀಗೆ ಲಕ್ಷ್ಮೀದೇವಿಯೇ ಇಷ್ಟು ಪರಾಕ್ರಮಿ ಅಂತಾರೆ. ದೇವ್ಯಾಹರೇ ಕಿಮಿ ವಿಡಂಬನ. ಈ ಲಕ್ಷ್ಮೀದೇವಿಗೂ ಸ್ವಾಮಿಯಾದ ಆ ಯಾವ ಭಗವಂತ ಅವನ ಬಗ್ಗೆ ನಾನು ಏನು ಹೇಳೋದು. ದೇವ್ಯಾಹರೇ ಏತತ್ ಸುರನರಾದಿವತ್ ಕೃತಂ. ಭಗವಂತರನ್ನೇ ಮತ್ತಿದಿಲ್ಲ ಅಂತ ಪ್ರತ್ಯೇಕವಾಗಿ ಹೇಳ್ತಾ ಕೊಡಬೇಕಾ. ಹೆಂಡತಿಯಲ್ಲೇನೆ ಇಷ್ಟು ಸಾಮರ್ಥ್ಯ ಇರಬೇಕು, ಗಂಡನಲ್ಲಿ ಎಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ ಅಂತ ಅಂಡರ್ಸ್ಟುಡ್ ಅದು. ಮತ್ತೆ ಪ್ರತ್ಯೇಕವಾಗಿ ಒಂದು ಶ್ಲೋಕವನ್ನು ರಚನೆ ಮಾಡಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ ದೇವತೆಗಳು ಮನುಷ್ಯರು
ಎಲ್ಲರೂ ಕೂಡ ಇವರಿಬ್ಬರು ಮಾಡುವಂತಹ ಲೀಲೆಗಳನ್ನು ನೋಡ್ತಾ ಇದ್ದಾರೆ. ದೇವತೆಗಳಿಗೆ ಈ ಲೀಲೆ, ಇವರಿಬ್ಬರು ಮಾಡುವಂತಹ ಯಾವ ಕ್ರೀಡಾ ಲೀಲೆ ಇವರಿಗೆ ದೇವತೆಗಳಿಗೆ ಆನಂದದಾಯಕವಾಗಿದೆ. ಸುರನರಾದಿವತ್ ಕೃತಂ ಕರ್ಮ ವಿಡಂಬನ ಮಾತ್ರಮೇವ ಅಸುರಾಣ, ಅಸುರರಿಗೆ ಇದು ವಿಡಂಬನ, ಎಲ್ಲವೂ ಕೂಡ ದುರ್ಜನರ ಮೋಹನಕ್ಕೋಸ್ಕರವಾಗಿ. ದೇವತೆಗಳಿಗೆ ಇದು ಒಂದು ರೀತಿಯಾದಂತಹ ಹಬ್ಬ. ಹೀಗೆ ಇವರಿಬ್ಬರ ಲೀಲೆಯನ್ನು ನೋಡುವಂತಹ ಒಂದು ದೃಶ್ಯ, ದೇವತೆಗಳಿಗೆ ಒಂದು ಒಳ್ಳೆಯ ದೃಶ್ಯ, ದೈತ್ಯರಿಗೆ ಇದು ಒಂದು ರೀತಿಯಾದಂಥ ದುರ್ಜನ ಮೋಹ. ಇದೆಲ್ಲವನ್ನು ಕೂಡ ಮಾಡೋದಕ್ಕೋಸ್ಕರವಾಗಿ ಸೀತಾರಾಮರು ಇಂತಹ ಒಂದು ಉತ್ತಮವಾದಂತಹ ನಟನೆಯನ್ನು ಮಾಡ್ತಾ ಇದ್ದಾರೆ. ದೇವ್ಯಾ ಸಮೀಪಮತ ರಾವಣ ಆಸಸಾದ ಸಾದೃಶ್ಯತಾಮಗದಮಪ್ಯ ವಿಶಕ್ಯ ಶಕ್ತಿ ಸೃಷ್ಟ್ವಾತ್ಮನಃ ಪ್ರತಿಕೃತಿಂ ಪ್ರಯೋಚ ಶೀಘ್ರಂ ಕೈಲಾಸಮರ್ಚಿತ ಪದಾನ್ಯವಸತ್ ಶಿವಾಭ್ಯಾಂ. ರಾವಣ ಬರ್ತಾನೆ, ಮಾರೀಚ ಸತ್ತು ಹೋದ, ಲಕ್ಷ್ಮಣ ಹೊರಟು ಹೋದ, ಸೀತಾದೇವಿ ಒಬ್ಬಳೇ ಇರ್ತಾಳೆ. ಸೀತಾದೇವಿ ಒಬ್ಬಳೇ ಇರೋದನ್ನು ನೋಡಿ ರಾವಣ ಅಲ್ಲಿ ಬರ್ತಾನೆ. ರಾವಣ ಆ ಸೀತಾದೇವಿ ಸಮೀಪ ಬಂದು ಬರ್ತಾ ಇದ್ದಾಗ ದೇವ್ಯಾ ಸಮೀಪ ಮತ ರಾವಣ ಆಸಾದ ಸಾದೃಶ್ಯತಾಂ ಅವಗಮತ್ ವಿಶಕ್ಯ ಶಕ್ತಿ. ಆ ರಾವಣ ಬರ್ತಾ ಇರ್ತಾಗ್ಲೇ ಆ ಸೀತಾದೇವಿ ತನ್ನದೇ ಆದಂತಹ ಇನ್ನೊಂದು ರೂಪವನ್ನು ತಾನು ಸೃಷ್ಟಿ ಮಾಡ್ತಾಳೆ. ಅಗ್ನಿಯೇ ತನ್ನ ಇನ್ನೊಂದು ಪ್ರಕೃತಿ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿ ತಾನು ಅಲ್ಲಿಂದ ಅದೃಶ್ಯಳಾಗ್ಬಿಡ್ತಾಳೆ. ಅದನ್ನೇ ಹೇಳಿದ್ದು, ಪ್ರತಿಕೃತಿಂ ಪ್ರತಿಮಾಂ ಸೃಷ್ಟ್ವ ಉತ್ಪಾದಯಿತ್ವ ಅಗ್ನಿನಾಯತಿ ಶೇಷಃ. ಅಗ್ನಿಯ ಮೂಲಕವಾಗಿ ತಾನು ಒಂದು ಆಕೃತಿ, ಸೀತೆಯಂತೆ ಇರತಕ್ಕಂಥ ಒಂದು ಆಕೃತಿಯನ್ನು ಸೃಷ್ಟಿ ಮಾಡಿ ತಾನು ಅದೃಶ್ಯಳಾಗ್ಬಿಡ್ತಾಳೆ. ಯಾವಾಗ ಈ ರಾವಣ ಅವಳ ಸಮೀಪ ಬರೋಷ್ಟರಲ್ಲೇನೆ ಇಷ್ಟೆಲ್ಲ ಕೆಲಸ ಆಗ್ಬಿಡುತ್ತೆ. ತಾನು ಎಲ್ಲಿ ಹೋದಳು ಅಂತಂದರೆ ಕೈಲಾಸಕ್ಕೆ ಹೋಗ್ತಾಳೆ. ಕೈಲಾಸಮರ್ಚಿತ ಪದಾಢ ಶಿವಾಭ್ಯಾಂ. ತಾನು ಅದನ್ನೇ ಇಲ್ಲಿ ಉತ್ತರ ಭಾಗದ ರಾಮಾಯಣದಲ್ಲಿ ತಮಾಹ ದೇವೋ ಲೋಕಾನಾಂ ದಾಹಕೋ ಹವ್ಯವಾಹನಃ ಯಾನೀತಾ ರಾಕ್ಷಸೇಂದ್ರೇಣ ಸೀತಾ ಭಗವತಿ ಹತ ಮಯಾ ಮಾಯಾಮಯಿ ಸೃಷ್ಟ ರಾವಣಸ್ಯ ವಧೇಪ್ಸಯಾ. ಹೀಗೆ ಸೀತಾದೇವಿಯ ಒಂದು ಆಕೃತಿಯನ್ನು ಸೀತಾದೇವಿ ನಿರ್ಮಾಣ ಮಾಡಿ ತಾನು ಕೈಲಾಸಕ್ಕೆ ಹೋದಳು. ಕೈಲಾಸಕ್ಕೆ ಹೋಗಿ ಅಲ್ಲಿ ರುದ್ರದೇವರು ಹಾಗೂ ಪಾರ್ವತೀ ದೇವಿಯಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದ. ಕೈಲಾಸಂ ಅರ್ಚಿತ ಪದ. ಅರ್ಚಿತ ಪದ ಅಂತಂದರೆ ಶಿವಾಭ್ಯಾಂ. ಶಿವಾಭ್ಯಾಂ ಅಂದರೆ ಶಿವ ಚ ಶಿವಶ್ಚ. ಶಿವ ಅಂತಂದರೆ ಉಮಾ, ಶಿವ ಅಂತಂದ್ರೆ ರುದ್ರ. ಹಾಗೂ ಅದೇ ಒಂದೇ ಶಬ್ದದಿಂದ ಇಬ್ಬರನ್ನು ತಿಳ್ಕೊಳ್ಬೇಕು. ಅರ್ಚಿತ ಪದ ಇಲ್ಲಿ ಇವರಿಂದಾಗಿ ನೆವಸ ಶಿವಾಭ್ಯಾಂ ಅಂತ ಶಬ್ದ ಇದೆ. ಆ ರುದ್ರ ಹಾಗೂ ಪಾರ್ವತಿಯರಿಂದ ಸೇವೆಯನ್ನು ಪಾರ್ವತಿ ರುದ್ರ ಅರ್ಚಿತ ಪದ, ಪೂಜಿತ ಪದ. ಅವರು ರುದ್ರ ಹಾಗೂ ಪಾರ್ವತಿಯರು ಈ ಸೀತಾದೇವಿಯ ಪಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ರಾವಣನ ಎದುರಿಗೆ ಇರ್ತಕ್ಕಂಥದ್ದು ಸೀತಾಕೃತಿ. ಸೀತಾಕೃತಿ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮುಂದೆ ಅಂದರೆ ರಾವಣ ಈ ಸೀತೆಯನ್ನು ಅಪಹರಣ ಮಾಡಿಕೊಳ್ಳಬೇಕು ಅಂತ ಬಂದಾಗ ಸನ್ಯಾಸಿ ವೇಷದಿಂದ ಬರ್ತಾನೆ. ಸನ್ಯಾಸಿ ವೇಷದಿಂದ ಬರುವಾಗ ಇಂತಹ ಭಾರೀ ಸುಂದರಿಯಾದಂತಹ ಈ ಸೀತೆ ಈ ಅರಣ್ಯದಲ್ಲಿ ಇರಬಾರದು, ಇಂಥವಳು ನನ್ನ ಜೊತೆಗೆ ನಮ್ಮ ಅರಮನೆಯಲ್ಲಿ ಇರಬೇಕು ಅಂತ ಆ ಸೀತಾದೇವಿಯ ಸಮೀಪದಲ್ಲಿ ಸನ್ಯಾಸಿ ವೇಷ ಧಾರಣ ಮಾಡಿಕೊಂಡು ರಾವಣ ಬರ್ತಾನೆ. ಆ ಸಮಯದಲ್ಲೇನೆ ತಕ್ಷಣ ಅಗ್ನಿ ಬರ್ತಾನೆ. ಸೀತೆಯನ್ನು ಇವನು ಅಪಹರಣ ಮಾಡ್ತಾನೆ ಅಂತ ತಿಳಿದು ಅಗ್ನಿ ತಾನು ತಕ್ಷಣದಲ್ಲೇನೆ ರಾವಣನ ಎದುರಿಗೆ ಬರ್ತಾನೆ. ರಾವಣ, ನೋಡು, ನೀ ಇವಳನ್ನ ಏನು ಸೀತಾ ಅಂತ ತಿಳಿದುಕೊಂಡಿದ್ದರೆ ಸೀತೆ ಅಲ್ಲ, ನಿಜವಾದ ಸೀತೆ ಇವಳಲ್ಲ. ಕಾಡಿನಲ್ಲಿ ನಿನ್ನಂತ ಯಾರಾದರೂ ಬಂದು ಇವರನ್ನು ದೋಚಿಕೊಂಡು ಹೋಗಬಹುದು ಅಂತ ಹೇಳಿ ಡೂಪ್ಲಿಕೇಟ್ ಸೀತೆಯನ್ನು ಇಲ್ಲಿ ಇಟ್ಟಿದ್ದಾರೆ. ಒರಿಜಿನಲ್ ಸೀತೆ ಪಾತಾಳ ಲೋಕದಲ್ಲಿ ನನ್ನ ಮನೆಯಲ್ಲಿದ್ದಾಳೆ. ಆದ್ದರಿಂದ ನಿನಗೆ ನನ್ನ ಮೇಲೆ ವಿಶ್ವಾಸ ಇದೆ ತಾನೇ? ನಿನಗೆ ನನ್ನ ಮೇಲೆ ವಿಶ್ವಾಸ ಇದೆ ಅಲ್ವಾ? ಹೀಗಾಗಿ ನಾನು ಈ ಸೀತೆಯನ್ನು ಕರೆದುಕೊಂಡು ಹೋಗ್ತೇನೆ, ಒರಿಜಿನಲ್ ಸೀತೆಯನ್ನು ತಂದು ಇಲ್ಲಿ ಕೂಡಿಸ್ತೇನೆ, ನೀನು ಅವಳನ್ನು ಕರೆದುಕೊಂಡು ಹೋಗು ಅಂತ. ಆದರೆ ನಿಜವಾಗಿ ಅಗ್ನಿ ತಾನು ರಾವಣನ ಎದುರಿಗಿರ್ತಕ್ಕಂತಹ ನಿಜವಾದ ಸೀತೆಯನ್ನು ಕರೆದುಕೊಂಡು ಹೋಗಿ ಪಾತಾಳದಲ್ಲಿರ್ತಕ್ಕಂತಹ ಆ ಯಾವ ಸೀತಾಕೃತಿಯನ್ನು ತಂದು ಇಡೋದು. ಆದರೆ ಅವನು ಹೇಳೋದು ಉಲ್ಟಾ ಹೇಳಿಬಿಡ್ತಾನೆ.
ಯಾಕೆ ಅಂತ ನಿಜವಾದ ಸೀತೆಯನ್ನು ತಾನು ಕರ್ಕೊಂಡು ಹೋಗಬೇಕು ಉದ್ದೇಶ ಇದನ್ನು ಹೇಳಿ ತಾನು ಅವಳನ್ನ ಕರ್ಕೊಂಡು ಹೋಗ್ತಾನೆ. ರಾವಣನಿಗೆ ಒಂದು ಯಾಕೆ ಅಗ್ನಿ ಮೇಲೆ ಇಷ್ಟೊಂದು ವಿಶ್ವಾಸ ಅಂತ. ರಾವಣ ತಾನು ಯಾವ ದೇವತೆಗಳ ಮೇಲೆ ಅಭಿಮಾನ ಇಲ್ಲ, ಆದರೆ ಅಗ್ನಿ ಎಲ್ಲ ತಪಸ್ಸಿಗೆ ಆಶ್ರಯ ಕೊಡೋಣ. ಏನು ತಪಸ್ಸಿಗೆ ಆಶ್ರಯ ಕೊಡೋಣ ಅಂತಂದರೆ, ಯಾವುದೇ ಒಂದು ಕರ್ಮವನ್ನು ಮಾಡ್ತೀವಿ ಅಂತಾದರೆ, ಒಂದು ತಪವನ್ನು ಮಾಡ್ತೀವಿ ಅಂತಾದರೆ ಕೊನೆಗೆ ಹೋಮದಲ್ಲಿ ಅಗ್ನಿಯ ಮೂಲಕವಾಗಿ ನಾವು ಆಹುತಿಯನ್ನು ದೇವರಿಗೆ ಸೇರಿಸ್ತೀವಿ. ಹೀಗಾಗಿ ರಾವಣಿಗೆ ಒಂದು ಸೆಂಟಿಮೆಂಟ್ ಏನು ಅಂತಂದರೆ, ಅಗ್ನಿ ನಾನು ಮಾಡಿರ್ತಕ್ಕಂತಹ ತಪಸ್ಸಿನ ಪುಣ್ಯದ ಈ ಯಾವ ಒಂದು ಹವಿಸ್ಸಿನ ರೂಪವಾದಂತಹ ಈ ಕರ್ಮವನ್ನು ಹೋಗಿ ನನಗೆ ಯಾರಿಗೆ ಮುಟ್ಟಿಸ್ಬೇಕು ಅಂತ ಅಗ್ನಿಂ ದೂತಂ ವೃಣೀಮಹೆ ಅಂತ ನಾವು ಹೇಳ್ತೇವೆ. ಆ ಅಗ್ನಿ ದೂತನಾಗಿದ್ದು ನನ್ನ ಕಾರ್ಯವನ್ನು ಮಾಡಿಸ್ತಾನೆ ಅಂತ ಹೇಳಿ ಅವನಿಗೆ ಒಂಥರ ಸೆಂಟಿಮೆಂಟ್ ಅಗ್ನಿ ಮೇಲೆ. ದೇವತೆಗಳ ಅಗ್ನಿ ಮೇಲೆ ಅಭಿಮಾನ, ಮತ್ತು ಬ್ರಹ್ಮದೇವರ ಮೇಲೆ ಅಭಿಮಾನ. ಯಾಕೆ ಬ್ರಹ್ಮದೇವರ ಮೇಲೆ? ಯಾಕೆಂದರೆ ಬೇಗ ವರವನ್ನು ಕೊಡ್ತಾರೆ ಅಂತ. ಹೀಗೆ ಬ್ರಹ್ಮನಲ್ಲಿ ಹಾಗೂ ಅಗ್ನಿಯಲ್ಲಿ ಮಾತ್ರ ವಿಶ್ವಾಸ ರಾವಣಿಗೆ. ಹೀಗಾಗಿ ರಾವಣ ಎದುರಿಗೆ ಅಗ್ನಿ ಬಂದು ನೋಡ್ರಿ, ಇದನ್ನು ತಿಳಿದಿದ್ದೆ ಸೀತೆಗೆ. ಇದನ್ನು ತಿಳಿದಿರ್ತಕ್ಕಂತಹ ಸೀತೆ ತಕ್ಷಣ ಅಗ್ನಿಯನ್ನು ಸ್ಮರಣ ಮಾಡ್ತಾಳೆ. ಅಗ್ನಿ ತಕ್ಷಣದಲ್ಲೇನೆ ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡೋಕ್ಕಿಂತ ಮೊದಲಿಗೇನೆ ತಾನು ಬಂದು ಇವಳು ಸೀತೆಯಲ್ಲ, ಸೀತೆ ಪಾತಾಳದಲ್ಲಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳಿದ ಜಗನ್ಮಾತೆ ಅಂತ. ಎಲ್ಲರ ಮನಸ್ಸನ್ನದು ಪ್ರೇರಣೆ ಮಾಡೋಳೆ ಅವಳು. ಹೀಗಾಗಿ ತಕ್ಷಣದಲ್ಲಿ ಅಗ್ನಿ ತಾನು ಏನು ಮಾಡ್ತಾನೆ ಅಂತಂದರೆ, ಆ ನಿಜವಾದ ಸೀತೆಯನ್ನು ತಾನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಪಾತಾಳ ಲೋಕದಲ್ಲಿ ಇರ್ತಕ್ಕಂತಹ ಆ ಯಾವ ಸೀತೆಯನ್ನು ತಾನು ಮತ್ತೆ ತಂದು ರಾವಣಿಗೆ ಒಪ್ಪಿಸ್ತಾನೆ ಎನ್ನುವಂತಹ ವಿಚಾರವನ್ನು ನಾವು ಸ್ಪಷ್ಟವಾಗಿ ಮುಂದಿನ ಎಲ್ಲ ಭಾಗಗಳಲ್ಲಿ ನಾವು ಕೇಳ್ತೇವೆ, ರಾಮಾಯಣದ ಮುಂದಿನ ಭಾಗದಲ್ಲಿ ಕೇಳ್ತೇವೆ. ಹೀಗಾಗಿ ಆ ಸೀತಾಕೃತಿಯನ್ನು ತಂದು ಕೊಡ್ತಾನೆ. ಅದಾದ ಮೇಲೆ ತಸ್ಯಾಸ್ಥತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಃ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ ಆದಾಯ ತಾಮತ ಯಯೋ ರಜನೀಚರೇಂದ್ರೋ ಹತ್ವಾ ಜಟಾಯುಷ ಮುರುಶಮತೋ ನಿರುದ್ಧ. ಆಗ ಆ ಸೀತೆಯ ಪ್ರತಿರೂಪವಾದದ್ದನ್ನು ತಂದುಕೊಟ್ಟ ಮೇಲೆ ಅಲ್ಲಿ ಇಂದ್ರದೇವರು ಪ್ರವೇಶ ಮಾಡ್ತಾರೆ. ಇಂದ್ರದೇವರು ಆ ಸೀತಾಕೃತಿಯಲ್ಲಿ ಪ್ರವೇಶ ಮಾಡ್ತಾರೆ. ಯಾಕೆಂದರೆ ವ್ಯವಹಾರ ಸಿದ್ಧಿಗೋಸ್ಕರವಾಗಿ. ತಸ್ಯಾಸ್ತಾಂ ಪ್ರತಿಮಂ ಪ್ರವೇಶಕರ ದೇವ್ಯಾಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ. ಆ ವ್ಯವಹಾರಗಳು ಆ ಸೀತಾಕೃತಿಯನ್ನು ತಂದ ಇಟ್ಟ ಮೇಲೆ ಗತ್ಯಾದಿ ವ್ಯಾಪಾರ ಸಿದ್ಧ್ಯರ್ಥಂ ಅಂತ ನೋಡ್ರಿ. ಒಂದು ಗೊಂಬೆಯನ್ನು ತಂದು ಇಟ್ಟ ಮೇಲೆ ಅದೇನ ಚರಣ ಓಡಾಡೋದು, ಬರೋದು, ಕೂಡೋದು, ಹೇಳೋದೆಲ್ಲ ಮಾಡಬೇಕಲ್ಲ. ಡೂಪ್ಲಿಕೇಟ್ ಮಾಡೋದಲ್ಲ. ಆ ಡೂಪ್ಲಿಕೇಟನ್ನು ಮಾಡಿದಾಗ ಒರಿಜಿನಲ್ ಯಾವ ರೀತಿಯ ಫಂಕ್ಷನ್ ಮಾಡುತ್ತೋ ಹಾಗೆ ಡೂಪ್ಲಿಕೇಟ್ ಫಂಕ್ಷನ್ ಮಾಡಬೇಕು. ಇಲ್ಲ ಅಂತ ಆದರೆ ಅದನ್ನು ಎಸೆದು ಬಿಟ್ಟು ಹೋಗ್ತಾ ಇರ್ತಾರೆ. ಹೀಗಾಗಿ ಅಗ್ನಿ ಏನೋ ತಂದು ಇಟ್ಟ ಸೀತಾಕೃತಿಯನ್ನು, ಆ ಸೀತಾಕೃತಿ ಮತ್ತು ಚರಣಾದಿ ಕ್ರಿಯಾಗಳ ವ್ಯವಹಾರಗಳಾಗಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ತಸ್ಯಾಸ್ತು ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರ ಅಂತಂದ್ರೆ ಇಂದ್ರದೇವರು ತಕ್ಷಣದಲ್ಲೇನೆ ಆ ಸೀತಾಕೃತಿಯಲ್ಲಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಾಕ್ಷಣ ಆ ಸೀತಾಕೃತಿಯಲ್ಲಿ ವ್ಯವಹಾರ ಚರಣಾದಿ ಕ್ರಿಯೆಗಳು ಆಗತ್ತೆ. ಅದರ ಜೊತೆಗೆ ಸರಿ, ಸೀತಾಕೃತಿಯನ್ನ ಅಪಹರಣ ಮಾಡಿದ ರಾವಣ ಅಂತ ಆಗತ್ತೆ ಹೊರತಾಗಿ ಸೀತೆಯನ್ನ ಅಪಹರಣ ಮಾಡಿದ ಅಂತ ಆಗೋದಿಲ್ಲ. ಸೀತಾಕೃತಿಯನ್ನ ಅಪಹರಣ ಮಾಡಿದ ರಾವಣ ಅಂತಂದ್ರೆ ಅಷ್ಟೊಂದು ಪಾಪ ಬರೋದೇ ಇಲ್ಲಲ್ಲ ಅವನಿಗೆ ಬಹಳ ಅಂದಂತಮಸ್ಸೆ ಯಾವಾಗ ಆಗತ್ತೆ, ಸೀತೆಯನ್ನ ಅಪಹರಣ ಮಾಡಿದ ಅಂತಾದ್ರೆ. ಸೀತೆಯನ್ನ ಅಪಹರಣ ಮಾಡಿಲ್ಲ, ಇವನು ಕೇವಲ ಗೊಂಬೆಯನ್ನ, ಸೀತೆಯಂತೆ ಇರ್ತಕ್ಕಂತಹ ಗೊಂಬೆಯನ್ನ ಅಪಹರಣ ಮಾಡಿದ ಅಂತಾದರೆ ರಾವಣನಿಗೆ ಪಾಪನೇ ಬರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾಳೆ ಲಕ್ಷ್ಮೀದೇವಿ, ದೇವ್ಯಾಶ್ಚ ಸನ್ನಿಧಿಯುತಾಂ, ಆ ಸೀತಾಕೃತಿಯಲ್ಲಿ ಸೀತಾದೇವಿಯ ಒಂದು ಅಂಶವನ್ನು ತಾನಲ್ಲಿ ಇಟ್ಟು ಮೂಲ ಅಂಶದಿಂದಾಗಿ ತಾನು ಪಾತಾಳ ಲೋಕಕ್ಕೆ ಹೋಗ್ತಾಳೆ. ಅಂತೂ ಈ ಸೀತಾಕೃತಿಯಲ್ಲಿ ಇಬ್ಬರು ಬಂದರು, ಯಾರು? ಇಂದ್ರ ಹಾಗೂ ಸೀತಾದೇವ ಒಂದು ಅಂಶ. ತಸ್ಯಾಶ್ಚ ತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರಸ್ ದೇವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ ಆದಾಯ ತಾಮಥಯೌ ರಜನೀಚರೇಂದ್ರೋ ಹತ್ವಾ ಜಟಾಯುಷ ಮುರುಶಮತೋ ನಿರುದ್ಧ. ಜೊತೆಗೆ ಸೀತೆಯ ಸನ್ನಿಧಾನವು ಬಂತು. ಅದಾದ ಮೇಲೆ ಸೀತಾಕೃತಿಯನ್ನ ರಾವಣ ಎತ್ಕೊಂಡು ಹೋದ.
ಎತ್ಕೊಂಡು ಹೋಗುವಂತಹ ಸಮಯದಲ್ಲಿ ದಾರಿಯಲ್ಲಿ ರಜನಿ ಚರೇಂದ್ರ ಹತ್ವ, ತಾನು ಆ ರಜನಿ ಚರೇಂದ್ರ ತಾ ಪ್ರತಿಕೃತಿಂ ಆದಾಯ ಹೋಗುವುದಾರೆ ಜಟಾಯುವನ್ನು ನೋಡ್ತಾನೆ. ಜಟಾಯುವನ್ನು ನೋಡಿದಾಗ ಜಟಾಯು ಆ ರಾವಣನ ಬಹಳ ತಡೀತಾನೆ, ಸೀತೆಯನ್ನು ಕರೆದುಕೊಂಡು ಹೋಗುವಂತ ನೋಡಿ ಬಹಳ ತಡೀತಾನೆ. ಆದರೆ ಅವನನ್ನ ಕೊಂದು ಸೀತಾದೇವಿಯನ್ನು ಕರೆದುಕೊಂಡು ತಾನು ಹೊರಟೋಗ್ತಾನೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಯಾರು ಜಟಾಯು ಅಂತಂದ್ರೆ, ಕಶ್ಯಪ ಋಷಿಗಳಿಗೆ ವಿನತೆಯಲ್ಲಿ ಹುಟ್ಟಿದವರು ಗರುಡ ಮತ್ತು ಸೂರ್ಯನ ಸಾರಥಿಯಾದ ಅರುಣ. ಈ ಅರುಣನಿಗೆ ಹಾಗೂ ಶೇಣಿ ಎಂಬಂತಹ ಇವರಲ್ಲಿ ಹುಟ್ಟಿದವರು ಸಂಪಾತಿ, ಜಟಾಯು ಎಂಬಂತಹ ಇಬ್ಬರು ಮಕ್ಕಳು. ಆ ಜಟಾಯು ಯಾರು ಅಂತಂದ್ರೆ ಈ ದಶರಥನ, ರಾಮನ ತಂದೆಯಾದಂತಹ ದಶರಥನ ಕ್ಲೋಸ್ ಫ್ರೆಂಡು. ದಶರಥನ ನೋಡ್ರಿ, ಕಶ್ಯಪನ ಮಡದಿಯಾದ ವಿನತೆ, ಅವರಿಗೆ ಗರುಡ ಮತ್ತು ಅರುಣ. ಆ ಅರುಣನಿಗೆ ತನ್ನ ಮಡದಿಯಾದ ಶೇಣಿಯಲ್ಲಿ ಸಂಪಾತಿ, ಜಟಾಯು ಅಂತ ಇಬ್ಬರು ಮಕ್ಕಳು. ಆ ಜಟಾಯು ದಶರಥನ ಆಪ್ತ ಮಿತ್ರ. ಹೀಗಾಗಿ ಆ ದಶರಥ ಮಿತ್ರನಾದ ಜಟಾಯು ತಾನು ಹೇಳಿರ್ತಾನೆ, ರಾಮಚಂದ್ರ ದೇವರು ಒಂದು ಪ್ರಾರ್ಥನೆ ಮಾಡಿಕೊಂಡಿರ್ತಾನೆ, ನೀವು ಇಲ್ಲದೇ ಇದ್ದಾಗ ನಾನು ಈ ಆಶ್ರಮವನ್ನು ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತ ತಾನು ಕೇಳ್ಕೊಂಡಿರ್ತಾನೆ ರಾಮಚಂದ್ರ ದೇವರಲ್ಲಿ. ಆಗಲಿ ಅಂತ ರಾಮ ಹೇಳಿರ್ತಾನೆ. ಹೀಗಾಗಿ ಆ ಜಟಾಯು ತಾನು ಆ ಆಶ್ರಮವನ್ನ, ಆ ವನದ ಸುತ್ತಲೂ ರಕ್ಷಣೆ ಮಾಡ್ತಾ ಇರ್ತಾನೆ. ಅವನ ಡ್ಯೂಟಿ. ಹೀಗಾಗಿ ತಾನು ರಕ್ಷಣೆ ಮಾಡುವಂತಹ ಸಮಯದಲ್ಲಿ ರಾವಣ ಆಕಾಶ ಮಾರ್ಗದಲ್ಲಿ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ನೋಡ್ತಾನೆ. ನೋಡಿದಾಕ್ಷಣ ತಡೀಬೇಕು ಅಂತ ಹೋಗ್ತಾನೆ. ಆಗ ಆ ಜಟಾಯುವಿನ ಅಶ್ವಗಳು, ಕುದುರೆಗಳು, ರಥಗಳು, ಸಾರಥಿಗಳು ಎಲ್ಲವನ್ನ ತಾನು ನಾಶ ಮಾಡಿ, ಆ ರಾವಣ ಆ ಜಟಾಯು ಪಕ್ಷಿ, ಜಟಾಯುವಿನ ರೆಕ್ಕೆಗಳನ್ನ, ಕಾಲುಗಳನ್ನು ಕತ್ತರಿಸಿ ಅವನಿಗೆ ಮೂರ್ಛೆ ಬಂದ್ಬಿಡುತ್ತೆ. ಜಟಾಯುಗೆ ಮೂರ್ಛೆ ಬರುವಂತೆ ಮಾಡಿ ಆಕಾಶ ಮಾರ್ಗವಾಗಿ ಲಂಕಕ್ಕೆ ಹೋಗ್ತಾನೆ ಎನ್ನುವಂತಹ ವಿಚಾರವನ್ನ ನಾವು ಕೇಳ್ತೇವೆ. ಹೀಗೆ ಇಷ್ಟ ಆಯಿತು. ಇಷ್ಟ ಆದ್ಮೇಲೆ ಜಟಾಯುವನ್ನ ಹನುಮಾನ್ ಸಂವಾರಿತೋ ರವಿಸುತೇನ ಚ ಜಾನಮಾನಃ ದೈವಂತು ಕಾರ್ಯಮತ ಕೀರ್ತಿಮಭೀಪ್ಸಮಾನಃ ರಾಮಸ್ಯ ನೈನಮಃ ನದ್ವಚನಾಧರೇಶ್ಚ. ಜಟಾಯು ಯುದ್ಧ ಆದ ಮೇಲೆ ಮಾರ್ಗದಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಕೆಳಗಡೆ ಹನುಮಂತ ದೇವರು, ಸುಗ್ರೀವ, ಹೀಗೆ ಅನೇಕ ಜನರು ಲಂಕೆಗೆ ಹೋಗುವಂತಹ ಸಮಯದಲ್ಲಿ ದಾರಿಯಲ್ಲಿ ಹನುಮಂತ, ಅದರ ಜೊತೆಗೆ ಅನೇಕ ಸುಗ್ರೀವ ಮೊದಲಾದಂತಹ ಎಲ್ಲ ಕಪಿಗಳು ಕೂಡ ಅಲ್ಲಿ ಕೆಳಗಿರ್ತಾರೆ. ತಕ್ಷಣದಲ್ಲೇನೆ ಹನುಮಂತ ದೇವರು ಆ ರಾವಣ ಸೀತೆಯನ್ನ, ಅಂದ್ರೆ ರಾಮಾಯಣದಲ್ಲಿ ಹೀಗೆ ಬರುತ್ತೆ, ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ಹನುಮಂತ ಸುಗ್ರೀವಾದಿ ಇರುವಂತಹ ವಿಚಾರವನ್ನ ಸೀತೆದೇವಿ ಮೇಲೆ ನೋಡಿರ್ತಾಳೆ. ರಾವಣ ಜೊತೆ ಹೋಗುವಾಗ ತಕ್ಷಣದಲ್ಲೇನೆ ತಾನು ತನ್ನಲ್ಲಿರ್ತಕ್ಕಂಥ ಒಂದು ಆಭರಣವನ್ನ ಮೇಲಿಂದ ಕೆಳಗೆ ಎಸೀತಾಳೆ. ಸೀರೆಯಲ್ಲಿ ಕಟ್ಟಿ ಆ ಆಭರಣವನ್ನು ಹನುಮಂತ ದೇವರು ಇರತಕ್ಕಂತಹ ಸ್ಥಳ ಸೂಚನೆ. ಅಂದ್ರೆ ಮೇಲೆ ಹಾರುವಂತಹ ವ್ಯಕ್ತಿಗಳು ಕೆಳಗಿರೋರು ಹೇಗೆ ಗೊತ್ತಾಗಬೇಕು. ತಪಿ ಇದೆಲ್ಲವೂ ಕೂಡ ನಟನೆ. ಅದರಿಂದಾಗಿ ಇಲ್ಲಿ ಏನು ವಾಯುದೇವರು, ವಾಯುಜೀವೋತ್ತಮರು ಅವರು ಗೊತ್ತಾಗೋದಿಲ್ವಾ ಅಂತ ಪ್ರಶ್ನೆ ಮತ್ತೆ ಮಾಡೋದು ಬೇಡ. ಇದೆಲ್ಲವೂ ಕೂಡ ಒಂದು ರೀತಿಯಂತಹ ನಟನೆ ಅಂತಾದಾಗ ತಂದೆ ತಾಯಿ ನಟನೆ ಮಾಡುವಂತೆ ಮಗನ ಒಂದು ನಟನೆ ಮಾಡ್ತಾ ಇದ್ದಾರೆ. ಹನುಮಂತ ದೇವರು ಕೆಳಗಿದ್ದಾರೆ. ಸೀತಾದೇವಿ ಕೆಳಗೆ ಹನುಮಂತ ಇರತಕ್ಕಂಥ ವಿಷಯವನ್ನು ತಿಳಿದು ತಾನು ತನ್ನ ಸೀರೆಯಲ್ಲಿ ತನ್ನ ಆಭರಣವನ್ನು ಸುತ್ತಿ ಕೆಳಗಿಸಿತಾಳೆ. ಆಗ ಹನುಮಂತ ದೇವರಿಗೆ ಯಾರು ಅಂತ ನೋಡಿದಾಗ ಮೇಲೆ ಸೀತಾದೇವಿಯನ್ನ ರಾವಣ ಹಿಡಿದುಕೊಂಡು ಕಸಿದುಕೊಂಡು ಎತ್ಕೊಂಡು ಹೋಗ್ತಾ ಇರ್ತಾರೆ. ಆ ತಡೆಯಬೇಕು ಅಂತ ಹನುಮಂತ ದೇವರು ಹೊರಡ್ತಾರೆ. ತಡಿಬೇಕು ಅಂತ ಹೊರಟಾಗ ಆಗ ಸುಗ್ರೀವ ಹನುಮಂತ ದೇವರನ್ನು ತಡೀತಾರೆ. ನೋಡು, ಹನುಮಾನ್ ಸಂವಾರಿತೋ ರವಿಸುತೇನ ಜಾನಮಾನಃ. ರವಿಸುತೇನ, ರವಿಸುತ ಸೂರ್ಯನ ಮಗನಾದಂತಹ ಆ ಸುಗ್ರೀವನಿಗೆ ಸಂವಾರಿತ ಅಂತಂದ್ರೆ ಹೇಳ್ತಾರೆ ಹನುಮಂತನಿಗೆ, ಹನುಮಂತ ನೀನು ಆ ರಾವಣನ ಕೊಲ್ಲಬೇಡ ಅಂತ. ಯಾಕೆ ತಡದ? ಒಂದು ವೇಳೆ ರಾವಣನ ಆ ಕ್ಷಣದಲ್ಲಿ ಕೊಂದು ಬಿಟ್ರೆ ಮುಗದೇ ಹೋಗ್ತಿತ್ತು ರಾಮಾಯಣ.
ರಾಮಾಯಣ ಅಲ್ಲಿಗೆ ಮುಗಿತು. ಹನುಮಂತ ದೇವರಿಗೆ ಅಷ್ಟು ಸಾಮರ್ಥ್ಯ ಇದ್ದೇ ಇದೆ. ಜಯ ವಿಜಯರು ರಾವಣನಿಗೇನಿಲ್ಲ, ಜಯ ವಿಜಯ ಬಹಳ ತಾರತಮ್ಯದಲ್ಲಿ ಬಹಳ ಕಡಿಮೆಯಲ್ಲಿ ಇರ್ತಕ್ಕಂಥವನು ಹನುಮಂತ ದೇವರಂತರೂ ವಾಯುಜೀವೋತ್ತಮರು ತಾರತಮ್ಯದಲ್ಲಿ ಶ್ರೇಷ್ಠದ ಕಕ್ಷೆಯಲ್ಲಿ ಇರ್ತಕ್ಕಂಥ ಯಾವ ಹನುಮಂತ ದೇವರಿಗೆ ಈ ಜಯ ವಿಜಯರನ್ನ ವಿಜಯ ರೂಪದಲ್ಲಿ ಇರ್ತಕ್ಕಂಥ ರಾವಣ ಕುಂಭಕರ್ಣಾದಿಯನ್ನು ಕೊಲ್ಲೋದು ಏನು ಬಹಳ ದೊಡ್ಡ ಸಾಹಸವಲ್ಲ. ಹನುಮಂತ ದೇವರು ಆಗಿಂದಾಗಲೇ ಕೊಲ್ಲಬೇಕು ಅಂತ ಹೊರಟಾಗ ರವಿಸುತನಾದಂತಹ ಸುಗ್ರೀವ ತಡೆದು ಹೇಳ್ತಾನೆ, ದೈವಂತು ಕಾರ್ಯ ಮತ ಕೀರ್ತಿ ಅಭಿಪ್ಸಮಾನ. ಇದು ದೇವತೆಗಳ ಕಾರ್ಯ. ದೇವ ಕಾರ್ಯಕ್ಕೋಸ್ಕರ ದೇವತೆಗಳ ಪ್ರಚಾರಕ್ಕಾಗಿ ಕಾರ್ಯಮತ ಕೀರ್ತಿ ಅಭಿಪ್ಸಮಾನ. ಅಷ್ಟೇ ಅಲ್ಲ, ಈ ರಾವಣನ್ನ ರಾಮದೇವರು ಕೊಂದು ರಾಮನಿಗೆ ಕೀರ್ತಿ ಬರಬೇಕು. ಅಷ್ಟೇ ಅಲ್ಲ, ರಾಮಸ್ಯ ನೈನ ಮಹನದ್ ವಚನಾಧರಿಶ್ಚ. ರಾಮಚಂದ್ರ ದೇವರಿಗೆ ಈ ಕೀರ್ತಿ ಬರಬೇಕು. ಅದರ ಜೊತೆಗೆ ನೈನಂ ಅಹನದ್ ವಚನಾಧರೇಶ್ಚ, ಭಗವಂತನ ವಚನವೂ ಕೂಡ ಹೀಗಿದೆ. ಅಂದರೆ ರಾಮನಿಗೆ ಈ ರಾವಣನ ಕೊಂದು ಅವನಿಗೆ ರಾಮದೇವರಿಗೆ ಕೀರ್ತಿ ಬರುವಂತಹ ಅವಶ್ಯಕತೆ ಇಲ್ಲ. ಮುಖ್ಯ ಉದ್ದೇಶ ಇಲ್ಲಿರೋದು ವಚನ. ದೇವರು ತಾನು ಕೊಟ್ಟಂತಹ ಮಾತು ಯಾರಿಗೆ? ಜಯ ವಿಜಯರಿಗೆ ತಾನು ಕೊಟ್ಟಂತಹ ಮಾತು, ಆ ಮಾತನ್ನು ಸತ್ಯ ಮಾಡಿಕೊಳ್ಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಮಚಂದ್ರ ದೇವರಿಂದಲೇನೆ ಇವನು ಹತ ಆಗಬೇಕು. ಅಂದರೆ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಶಿಶುಪಾಲದಂಥ ಹೀಗೆ ಆ ಹಿರಣ್ಯಕಶಿಪು ಹಿರಣ್ಯಾಕ್ಷನಿದ್ದಾಗ ನರಸಿಂಹ ವರಾಹ ರೂಪಿಯಾದ ಭಗವಂತನಿಂದಲೇ ಸಾಯಬೇಕು. ಭಗವಂತನ ಮಾತು ಹಾಗೆ ಇದೆ. ಹರೇರ ವಚನಾತ್. ಏನು ವಚನ? ಭಗವಂತನು ಮಯೀವ ವದ್ಯೋ ಭವತಂ ತ್ರಿಜನ್ಮಸು. ಆ ಜಯ ವಿಜಯರಿಗೆ ಶಾಪವನ್ನು ಕೊಡುವಾಗ ಭಗವಂತ ಒಂದು ಮಾತನ್ನು ಕೊಡ್ತಾ, ನನ್ನಿಂದಲೇ ನೀವು ವಧ್ಯರಾಗ್ತೀರಾ, ಹೊರತು ಬೇರೆ ಯಾರಿಂದಲೂ ಕೂಡ ನೀವು ವಧ್ಯರಾಗೋದಿಲ್ಲ ಅಂತ ಅನ್ನೋದು ಭಗವಂತನ ಮಾತು. ಆ ಮಾತನ್ನು ಸತ್ಯ ಮಾಡೋದಕ್ಕೋಸ್ಕರವಾಗಿ ಭಗವಂತ ತಾನು ಈ ರಾವಣನನ್ನು ಕೊಲ್ಲಬೇಕು, ಹೊರತು ಇದು ನೀವು ಕೊಲ್ಲುವುದು ಬೇಡ ಅಂತ ಹನುಮಂತ ದೇವರನ್ನ ಯಾರು? ಈ ಸುಗ್ರೀವ ತಡೀತಾನೆ. ಅಲ್ಲ, ಏನಿದು? ಮತ್ತೆ ಪ್ರಶ್ನೆ. ಹನುಮಂತ ದೇವರಿಗೆ ಇಷ್ಟು ಗೊತ್ತಿಲ್ಲವಾ? ಹನುಮಂತ ದೇವರಿಗೆ ಎಲ್ಲ ಜ್ಞಾನ ಇರತಕ್ಕಂಥ ಹನುಮಂತ ದೇವರಿಗೆ ಇದನ್ನ ಕೊಲ್ಲಬಾರದು, ಇವನ್ನ ರಾಮಚಂದ್ರ ದೇವರೇ ಕೊಲ್ಲಬೇಕು ಅಂತನ್ನುವಂತಹ ಜ್ಞಾನ ಇಲ್ಲವಾ ಅಂತಂದ್ರೆ ಹಾಗಲ್ಲ. ಇಲ್ಲಿ ಹನುಮಂತ ದೇವರು ತೋರಿಸಿಕೊಡುವಂಥದ್ದು ಇದು. ನಮ್ಮ ಎದುರಿಗೆ ಒಂದು ಅಧರ್ಮ ನಡೀತಾ ಇದ್ದರೆ ಅದನ್ನು ನೋಡಿ ನಾವು ಸುಮ್ಮನೆ ಇರಬಾರದು, ಅದನ್ನು ತಡೀಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ ಹನುಮಂತ. ಏನು ಅಧರ್ಮ? ರಾವಣ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಅಧರ್ಮ. ಅದನ್ನು ನೋಡಿಕೊಂಡು ಕೈ ಕಟ್ಕೊಂಡು ಕೂಡಬಾರದು, ಅದನ್ನು ಅಟ್ಲೀಸ್ಟ್ ನಾವು ತಡಿಬೇಕು. ಅದು ನಮಗೆ ತೋರಿಸಿಕೊಡುವಂತಹ ಒಂದು ಸೂಚನೆ. ಅಧರ್ಮ ನಮ್ಮ ಎದುರಿಗೆ ಕಂಡಾಗ ಅದು ಯಾರು, ಅದು ಏನು, ನಮಗ್ಯಾಕೆ ತಲೆ ಬಿಸಿ, ನಾವೇನು ಮಾಡಬೇಕು ತಗೊಂಡು ಇವೆಲ್ಲ ಹರಟೆಗಳು ಹೊಡೆಯೋದು ಬೇಡ. ನಮ್ಮೆದುರಿಗೆ ಅಧರ್ಮ ನಡೀತಾ ಇದೆ ಅಂತಂದರೆ ಇದು ಅಧರ್ಮ ಅಂಥೇಳಿ ಅದನ್ನು ನಿಲ್ಲಿಸಿ ತಡೆದು ನಾವು ಅದನ್ನು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರವಾಗಿ ಹನುಮಂತ ದೇವರು ಹೊರಟರು ಅನ್ನುವಂಥದ್ದನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಹೀಗಾಗಿ ಅಟ್ಲೀಸ್ಟ್ ಪ್ರಯತ್ನವನ್ನಾರು ಮಾಡಬೇಕು, ಇದು ನಮ್ಮ ಕರ್ತವ್ಯ ಅಂತ ತಿಳಿಸ್ಕೊಡೋದಕ್ಕೋಸ್ಕರವಾಗಿ ಹನುಮಂತ ದೇವರು ಪ್ರಯತ್ನ ಮಾಡಿದ್ದು, ಜಟಾಯುವು ಕೂಡ ಅದರಂದ್ರೇನೆ ಪ್ರಯತ್ನ ಮಾಡಿದ್ದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಮುಂದಿನ ಭಾಗವನ್ನು ಮತ್ತೆ ಮುಂದಿನ ಪಾಠದಲ್ಲಿ ತಿಳಿಯೋಣ. ಹರಿಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.